श्रीगुरुभ्यो नमः। हरि ओम्। सत्तास्त्रोदितवर्त्मना पदमिदं ध्यायन्मदङ्काङ्कितो मन्मन्त्रं जपशास्त्रसम्पदमतो यास्यामि भक्तिः सह तत्तत्त्वान्यपि बोधय प्रप्यो इत्याघोषयतीव यः करचयैः तं वाजिवक्त्रं भजे। सिञ्जन्नो पुरशोभिपादकमलं मन्दस्मितोद्यन्मुखीं कञ्जाक्षीं कुचभारुभीरुविलसन् मध्यां कोणत्कं चम्पाद्यैः परिसेवितां सुवसनं जम्बूनदालङ्कृतामम्बां तां प्रणतोऽस्मि कृष्णरमणीं लम्बालकां रुक्मिणीम्। सत्सङ्घमानससरोवरमध्यवर्ति कृष्णाङ्घ्रिचारुकमलार्पितचित्तवृत्तिः शास्त्रातिमञ्जुपदरञ्जितरम्यसंसदास्माकहृत्तरति चेत्तु समध्वहंसः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। ताटङ्कद्वयशोभिकर्णयुगलं भ्राजया वीक्षणं पूर्णेन्दुद्युतिविद्रुमाधररुचा व्यामिश्रमन्दस्मितम् ईषत्कुञ्चितकुन्तलं सतिलकं नासोल्लसन्मौक्तिकं भूयात् कूर्मसदृक्षगण्डयुगलं वाणीमुखं श्रेयसे। चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा तेन सदा निरस्तकुहकं सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्वानुभावमखिलश्रुतिसारमेकमध्यात्मदीपमतिथितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम्। ಪರಮಾತ್ಮ ಸೀತೆಯನ್ನ ಕಳೆದುಕೊಂಡವರಂತೆ ನಟನೆಯನ್ನ ಮಾಡ್ತಾ ಇದ್ದಾನೆ. ರಾಮನಿಗೂ ಸೀತೆಗೂ ವಿಯೋಗ ಆಗುವ ಸಾಧ್ಯತೆನೇ ಇಲ್ಲ. ಯಾಕೆಂದ್ರೆ ಅನಾದಿ ಕಾಲದಿಂದ ಲಕ್ಷ್ಮೀದೇವಿಗೆ ಒಂದು ಹೆಸರಿದೆ, ಸಮಾನ ಅಂತ ಒಂದು ಹೆಸರಿದೆ. ಸಮಹ ನಾ ಯಸ್ಯಾಹಾತ ಅಂದ್ರೆ ನಾ ಅಂದ್ರೆ ಪರಮಪುರುಷನಾದಂತಹ ನಾರಾಯಣನು ಯಾರಿಗೆ ಸಮನೋ ಅಂದ್ರೆ ಅಂಥವಳು ದೇಶತಃ ಕಾಲತಃ ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲದಗಳಲ್ಲೂ ವ್ಯಾಪಿಸಿಕೊಂಡಿರುವಂಥವಳು ಅವಳು. ಹಾಗಾಗಿ ಅವಳು ರಾಮನನ್ನ ಬಿಡುವುದು ಅಂದ್ರೆ ಹೇಗೆ ಬಿಡ್ಲಿಕ್ಕೆ ಸಾಧ್ಯ? ನಮ್ಮಂತೆ ಪ್ರಾಕೃತರಾದಂತಹ ಪುರುಷರು ಅಲ್ಲ, ಲೋಕದ ಜನರಿಗೆ ರಾಮ ಸೀತೆಯನ್ನು ಬಿಟ್ಟಂತೆ ಲೋಕದ ಜನರಿಗೆ ತೋರಿಸ್ತಾ ಇದ್ದಾನೆ. ಸೀತೆಯು ಕೂಡ ರಾಮನನ್ನ ಬಿಟ್ಟವಳಂತೆ
ನಟನೆಯನ್ನ ಮಾಡ್ತಾ ಇದ್ದಾರೆ. ಈ ರಾವಣ ಅಪಹಾರವನ್ನ ಮಾಡಿದ. ಹೇಗೆ ಅಪಹಾರವನ್ನ ಮಾಡಿದ, ಅದು ಹೇಗಿತ್ತು ಅಂತಂದ್ರೆ, ಈ ತೋಳಗಳು ಇರ್ತವೆ. ತೋಳಗಳು ಏನ್ ಮಾಡ್ತವೆ, ತಮಗೆ ಬೇಕಾದಂತಹ ಪ್ರಾಣಿಗಳನ್ನ ತಾವು ತಿನ್ನಬೇಕು ಅಂತಾದ್ರೆ ಮೊದಲು ಅಡಗಿಕೊಂಡು ಕೂಡ್ತವೆ. ಆ ಪ್ರಾಣಿಗಳು ಬರ್ತಾ ಇದ್ದ ಹಾಗೇನೆ ಅದರ ಮೇಲೆ ಆಕ್ರಮಣವನ್ನ ಮಾಡುತ್ತಾರೆ. ಇವನು ಕೂಡ ಹಾಗೆ ಮಾಡಿರುವಂಥದ್ದು. ರಾಮನನ್ನ ಬೇಕು ಅಂತಾನೆ ದೂರಕ್ಕೆ ಕರೆದುಕೊಂಡು ಹೋಗಿ, ಲಕ್ಷ್ಮಣನನ್ನ ಅವನಿಗೂ ಕೂಡ ಹೋಗುವಂತೆ ಮಾಡಿಸಿ, ನಂತರ ಕೊನೆಗೆ ತಾನು ಕಾಯ್ತಾ ಇದ್ದು ಈ ಸೀತೆಯನ್ನ ಅಪಹಾರವನ್ನ ಮಾಡಿದ ಅಂತ ಹೀಗೆ ಹೇಳ್ತಾರೆ. ಇದೆಲ್ಲ ಲೋಕದಲ್ಲೆಲ್ಲ ಜನರಿಗೆ ಏನ್ ಅನಿಸ್ತಾ ಇತ್ತು ಅಂತಂದ್ರೆ, ರಕ್ಷೋಧಮೇನ ವೃಕವದ್ ವಿಪಿನೇ ಸಮಕ್ಷಂ ವೈದೇಹರಾಜ ದುಹಿತುರ್ಯಪಯಾಪಿತಾಯಾಂ ಭ್ರಾತ್ರಾವನೆ ಕೃಪಣವತ್ ಪ್ರಿಯಯಾ ವಿಯುಕ್ತಃ ತ್ರಿಸಂಗಿನಾಮಿತಿ ರಥಿಂ ಪ್ರಥಯಂಶ್ಚಚಾರ. ನೋಡ್ಲಿಕ್ಕೆ ಇವರ ರಾಮನ ವರ್ತನೆ ಹೇಗಿತ್ತು ಅಂತಂದ್ರೆ, ಒಬ್ಬ ಸ್ತ್ರೀ ಲಂಪಟನಾದಂತಹ ವ್ಯಕ್ತಿ, ಯಾವಾಗಲೂ ಸ್ತ್ರೀಯನ್ನೇ ನಂಬಿಕೊಂಡಿರುವಂತಹ ವ್ಯಕ್ತಿ ಹೇಗೆ ದುಃಖವನ್ನ ಪಡಬೇಕು ಆ ರೀತಿಯಾಗಿ ಇವನು ಮಾಡ್ತಾ ಇದ್ದಾನೆ ಅಂತ ಲೋಕದ ಜನರಿಗೆ ಆ ದೃಷ್ಟಿಯಿಂದಾಗಿ ಕಾಣ್ತಾ ಇತ್ತೆ ಹೊರತು, ವಸ್ತುತಃ ಇವರಿಗೆ ರಾಮನಿಗೂ ಸೀತೆಗೂ ವಿಯೋಗ ಅಂತ ಅನ್ನೋದು ಆಗುವುದೇ ಇಲ್ಲ, ಆಗ್ಲೂ ಇಲ್ಲ. ಯಾವಾಗ್ಲೂ ನಿತ್ಯಾವಿಯೋಗಿನೀಂ ಸೀತಾಂ ಅಂತ ಯಾವಾಗ್ಲೂ ಜೊತೆಗನೇ ಇರುವಂಥವಳು, ಅಂಥವಳ ವಿಯೋಗ ಅಂತ ಅನ್ನೋದು ಹೇಗ್ ತಾನೇ ಆಗ್ಲಿಕ್ಕೆ ಸಾಧ್ಯ? ಆದ್ರಿಂದ ಲೋಕದ ಜನರಿಗೆ ಆ ರೀತಿಯಾಗಿ ಅನ್ನಿಸ್ತಾ ಇತ್ತು. ಅವನು ಎಲ್ಲ ಕಡೆ ಎಲ್ಲೂ ಹುಡುಕ್ತಾ ಹೋಗ್ತಾ ಇರಬೇಕಾದ್ರೆ ದೂರದಲ್ಲಿ ಜಟಾಯು ಪಕ್ಷಿ ಪ್ರಾಣವನ್ನ ಹಿಡಿದುಕೊಂಡು ನಿಂತಿತ್ತು, ಕಾಯ್ತಾ ಇತ್ತು. ರಾಮ ಬಂದು ಕೂಡಲೇ ರಾಮನಿಗೆ ಸುದ್ದಿ ಬಂದು ಮೊದಲು ಆಶ್ರಮವನ್ನ ನೋಡ್ತಾನಂತೆ. ಆಶ್ರಮವನ್ನ ನೋಡಿದಾಗ ಮೊದಲು ಲಕ್ಷ್ಮಣ ರಾಮ ರಾವಣನನ್ನ ಆ ಮಾರೀಚನನ್ನ ಕೊಂದು ನಂತರ ಬರ್ತಾನೆ. ಅಷ್ಟೊತ್ತಿಗೆ ಲಕ್ಷ್ಮಣನು ಕೂಡ ದಾರಿಯಲ್ಲಿ ಸಿಗ್ತಾನೆ. ರಾಮ ಲಕ್ಷ್ಮಣನಿಗೆ ಕೇಳ್ತಾನೆ, ನೀನ್ ಯಾಕೆ ಇಲ್ಲಿಗೆ ಬಂದಿ? ನಾನು ನಿನ್ನ ಸೀತೆಯನ್ನು ನೋಡ್ಕೊಳ್ಲಿಕ್ಕೋಸ್ಕರ ಅಂತ ಹೇಳಿ ನಿಲ್ಲಿಸಿದ್ನಲ್ಲ, ನೀನ್ ಯಾಕೆ ಬಂದಿ? ಇಲ್ಲ, ನಿನಗೆ ಆಪತ್ತು ಬಂದು ಅಂತ ಹೇಳಿ ಸೀತೆನ ನನ್ ಕಳುಹಿಸಿದಳು, ಅದಕ್ಕೆ ನಾನು ಬಂದೆ. ನಿನಗಷ್ಟು ಜ್ಞಾನ ಇಲ್ವಾ? ಯಾಕೆ ಹಾಗೆ ಬರ್ಬೇಕು? ರಾಕ್ಷಸರು ಯಾವ ರೀತಿಯಾಗಿ ಬರ್ತಾರೆ ಅಂತ ಗೊತ್ತಾಗಲ್ವಾ? ರಾವಣ ರಾಕ್ಷಸರು ಹೀಗೆ ಮಾಡ್ತಾರೆ, ನನ್ನ ಧ್ವನಿಯಲ್ಲಿಯೇ ಮಾತಾಡ್ತಾರೆ ಅಂತ ಅನ್ಕೊಳ್ಳಿ, ನಿನ್ಗೆ ವಿಶ್ವಾಸ ಬರಬೇಡವ ಅಂತ ಲಕ್ಷ್ಮಣನಿಗೆ ಬೈತಾನೆ. ಕೊನೆಗೆ ಹೋಗಿ ನೋಡ್ತಾರೆ, ಇಬ್ರು ಹೋಗಿ ನೋಡ್ತಾರೆ, ಸೀತೆ ಆಶ್ರಮದಲ್ಲಿ ಸೀತೆ ಇರೋದು. ಇದರಲ್ಲಿ ಅಂದ್ರೆ ಲಕ್ಷ್ಮಣ ಯಾಕೆ ಹೀಗೆ ಮಾಡಿದ? ವಸ್ತುತಃ ಲಕ್ಷ್ಮಣ ವಿಚಾರವನ್ನು ಮಾಡಬಹುದಿತ್ತು. ಏನ್ ವಿಚಾರ ಮಾಡಬಹುದಿತ್ತು? ಏನೇ ಆಗ್ಲಿ, ರಾವಣ ಹೆಂಗೆ ಅಲ್ಲೇ ಅವುತುಕೊಂಡು ನಂತರ ಲಕ್ಷ್ಮಣ ಹೋದ ಮೇಲೆ ಬಂದು ಸೀತೆಯನ್ನ ಅಪಹಾರ ಮಾಡಿದ್ನೋ, ಇವನು ಕೂಡ ಸ್ವಲ್ಪ ದೂರ ಹೋದಂಗೆ ಮಾಡಿ ಅಲ್ಲೇ ನಿಂತುಕೊಂಡು ಏನು ನಡೀತಾ ಇದೆ ಇಲ್ಲಿ ಅಂತ ನೋಡಬಹುದಿತ್ತು. ಆದ್ರೆ ಆ ಸೀತೆ ಆಡಿದಂತಹ ಮಾತು ತುಂಬಾ ಮನಸ್ಸಿಗೆ ಹಾಸಿಯನ್ನು ಉಂಟು ಮಾಡಿತು. ಆ ಸೀತೆ ಆಡಿದಂತಹ ಮಾತಿನ ಹಾಸಿಯಿಂದಲೇನೆ ಲಕ್ಷ್ಮಣನಿಗೆ ಏನು ಮಾಡಬೇಕು ಅನ್ನೋದೇ ತೋಚಲಿಲ್ಲ. ಹೋಗಿದ್ದಾನೆ. ಕೊನೆಗೆ ಇಬ್ಬರು ಕೂಡ ಹುಡುಕ್ತಾರೆ, ಎಲ್ಲ ಕಡೆಯಲ್ಲೂ ಹುಡುಕ್ತಾರೆ. ಹುಡುಕಿಕೊಂಡು ಹೋಗ್ತಾ ಇದ್ದ ಹಾಗೆ ದಾರಿಯಲ್ಲಿ ಜಟಾಯು ಸಿಗ್ತಾನೆ. ಜಟಾಯು ಯಾವಾಗ್ಲಿಂದ ಕಾಯ್ತಾ ಇದ್ದ. ರಾವಣನ ಜೊತೆಗೆ ಬಹುಘೋರ ಯುದ್ಧವನ್ನ ಮಾಡಿದ್ನಂತ. ಬಹುಘೋರ ಯುದ್ಧವನ್ನ ಮಾಡಿ ರಾವಣ ಅಂತಾನೆ, ನನಗೆ ಇಷ್ಟೊಂದು ಪ್ರತಿಪಕ್ಷವಾಗಿ ಯುದ್ಧವನ್ನ ಮಾಡೋದುಂಟೆ ಅಂತ. ಅಷ್ಟು ರಾವಣನನ್ನು ಕೂಡ ಒಂದು ಅವನಿಗೆ ಹಿಂಸೆ ಕೊಡುವಷ್ಟು ಯುದ್ಧವನ್ನ ಜಟಾಯು ಮಾಡ್ತಾನೆ. ಕೊನೆಗೆ ರಾವಣ ತನ್ನ ಖಡ್ಗದಿಂದ ಅದರ ರೆಕ್ಕೆಗಳನ್ನು ಕತ್ತರಿಸ್ತಾನೆ. ಕತ್ತರಿಸಿದಾಗ ಅದು ಕೆಳಗಡೆ ಬೀಳತ್ತೆ. ಆ ಜಟಾಯು ಹೇಳ್ತಾನೆ, ರಾಮ, ಸೀತೆಯನ್ನ
ರಾವಣ ಕದ್ದುಕೊಂಡು ಹೋಗಿದ್ದಾನೆ, ಈ ದಿಕ್ಕಿನಲ್ಲಿ ಕದ್ದುಕೊಂಡು ಹೋಗಿದ್ದಾನೆ ಅಂತ ಹೀಗೆ ಆ ಜಟಾಯು ಪಕ್ಷಿ ಹೇಳುತ್ತೆ. ಹೇಳ್ತಾ ಹೇಳ್ತಾ ಅದು ತನ್ನ ಪ್ರಾಣವನ್ನ ಬಿಡುತ್ತೆ. ಪ್ರಾಣವನ್ನ ಬಿಟ್ಟಾಗ ರಾಮ ಮಾಡಿದಂತಹ ಕೆಲಸ ಏನು ನೋಡಿ, ಎಂತಹ ಕಾರುಣ್ಯ. ಆ ಜಟಾಯುವಿಗೆ ಮುಂದೆ ಆಗತಕ್ಕಂತಹ ಅಂತ್ಯ ಸಂಸ್ಕಾರ ಏನಾಗಬೇಕು ಆ ಸಂಸ್ಕಾರವನ್ನ ಮಾಡಿದ್ದಾನಂತೆ. ಈ ನಮಗೆ ಲೋಕದ ಪಾಠವನ್ನು ಕೂಡ ಶ್ರೀರಾಮಚಂದ್ರ ಕಲಿಸುತ್ತಾನೆ. ನಾವು ಯಾವುದೇ ರೀತಿಯಾದಂತಹ ಮನುಷ್ಯರಾಗ್ಲಿ ಮತ್ತಿನ್ನೊಬ್ಬರಾಗ್ಲಿ ಯಾರೇ ಹೋದ್ರೂ ಕೂಡ ಅವರು ಹೋದಾಗ ಅವರಿಗೆ ಸಂಸ್ಕಾರವನ್ನ ಮುಂದಿನ ಕೆಲಸಗಳನ್ನು ಮಾಡಬೇಕು. ಹಾಗೆ ಆ ಪಕ್ಷಿಗೂ ಅದಕ್ಕೂ ಕೂಡ ಮುಂದಿನ ಸಂಸ್ಕಾರಾದಿಗಳನ್ನೆಲ್ಲವನ್ನೂ ಕೂಡ ಮಾಡಿ ಆ ಜಟಾಯುವಿಗೆ ಅನುಗ್ರಹವನ್ನ ಪರಮಾತ್ಮ ಮಾಡಿದ್ದಾನೆ. ದಗ್ಧ್ವಾತ್ಮಕೃತ್ಯ ಹತಕೃತ್ಯ ಮಹನ್ಕ ಬಂಧಂ ಸಖ್ಯಂ ವಿಧಾಯ ಕಪಿಭಿರ್ದಯ ದಯಿತಾಗತಿಂ ತೈಃ ಬದ್ಧ್ವಾಥವಾಲಿನಿ ಹತೆ ಪ್ಲವಗೇಂದ್ರ ಸೈನ್ಯೈಃ ವೇಲಾಮಗಾತ್ಸ ಮನುಜೋಜ ಭವಾರ್ಚಿತಾಂಗ್ರಿಃ. ಅದರಲ್ಲಿ ಜಟಾಯುವನ್ನ ಸಂಸ್ಕಾರವನ್ನ ಮಾಡಿದ ನಂತರ ಮುಂದೆ ಹುಡುಕಿಕೊಂಡು ಪರಮಾತ್ಮ ಹೋಗ್ತಾನೆ. ಹೋಗ್ತಾ ಇರಬೇಕಾದ್ರೆ ಬಹುದೂರ ಹೋದ ನಂತರ ಈ ಕಪಿಗಳ ಸೈನ್ಯ ಅಂತನ್ನೋದು ಸಿಗತ್ತೆ. ಅದರಲ್ಲಿ ಸುಗ್ರೀವ ಮೊದಲಾದಂತಹ ಕಪಿಗಳು ಅಲ್ಲಿ ಕಾಯ್ತಾ ಇತ್ತು. ಆ ಪರ್ವತದಲ್ಲಿ ಕುಳಿತುಕೊಂಡು ಸುಗ್ರೀವ ಮೊದಲಾದಂತಹ ಕಪಿಗಳು ಕುಳಿತುಕೊಂಡಾಗ ಒಮ್ಮೆ ಎಲ್ಲರೂ ಕೂಡ ಹೆದರಿದ್ರಂತೆ. ಯಾಕೆಂದ್ರೆ ಬಹುಶಃ ವಾಲಿಯ ಕಡೆಯವರು, ವಾಲಿ ತಾನು ಬರ್ಲಿಕ್ಕಾಗಲ್ಲ ಅಂತ ಹೇಳಿ ಇನ್ನೊಬ್ಬರನ್ನ ಯಾರನ್ನೋ ಕೊಟ್ಟು ಕಳುಹಿಸಿದ್ದಾನೋ ಏನೋ ಅಂತನ್ನೋ ಒಂದು ಹೆದರಿಕೆಯಿಂದಾಗಿ ಸುಗ್ರೀವ ಮೊದಲಾದವರೆಲ್ಲ ಓಡಲಿಕ್ಕೆ ಹೊರಟರಂತೆ. ಆವಾಗ ಹನುಮಂತ ಅವರನ್ನೆಲ್ಲ ತಡೆದು ಹೇಳ್ತಾನೆ ಹನುಮಂತ, ಇವ್ರು ಯಾರು ಬೇರೆಯವರಲ್ಲ, ಇವನ್ ಯಾರು ಅನ್ನೋದು ನನಗ್ ಗೊತ್ತು ಚೆನ್ನಾಗಿ. ಅವನು ಸಾಕ್ಷಾತ್ ಪರಮಾತ್ಮನೇ ಇಲ್ಲಿಗೆ ಬಂದಿದ್ದಾನೆ, ನಾನು ಹೋಗಿ ಮಾತಾಡಿಸಿಕೊಂಡು ಬರ್ತೇನೆ ಅಂತ ಹೇಳಿ ಹನುಮಂತ ದೇವರು ಹೋಗಿ ನೇರವಾಗಿ ಮಾತಾಡಿಸ್ತಾರಂತೆ. ರಾಮಚಂದ್ರನ ಬಳಿಯಲ್ಲಿ ಮಾತಾಡಿಸ್ತಾರೆ, ರಾಮ ಲಕ್ಷ್ಮಣರ ಬಳಿಯಲ್ಲಿ ಮಾತಾಡಿಸ್ತಾರೆ. ಎಷ್ಟು ಹೊತ್ತು ಮಾತಾಡ್ತಾರೆ, ತುಂಬಾ ಮಾತಾಡುತ್ತಾರಂತೆ. ಬಹುಕಾಲ ಮಾತಾಡಿದ ನಂತರ ರಾಮ ಹೇಳುವಂತಹ ಮಾತು ಏನು ಅಂದ್ರೆ, ನೋಡಿ ಇಷ್ಟೊತ್ತು ತನಕ ಮಾತಾಡ್ತಾ ಇದ್ದಾರೆ, ಒಂಚೂರಾದ್ರೂ ಬಾಯಲ್ಲಿ ತೊದಲಿದ್ದಾಗ್ಲಿ, ಒಂಚೂರಾದ್ರೂ ಮಾತು ತಪ್ಪು ಹೇಳಿದ್ದಾಗ್ಲಿ, ಭಾಷೆ ತಪ್ಪಿದ್ದಾಗ್ಲಿ ಯಾವುದು ಕೂಡ ಇಲ್ಲ. ಬಹುವ್ಯಾಹರತಾನೇನ ನಕಿಂಚಿತ್ ಅಪಶಬ್ದಿತಂ ಅಂತ ಎಷ್ಟು ಬಹಳ ಸುಂದರವಾಗಿ ಮಾತಾಡ್ತಾ ಇದ್ದಾನೆ. ಇವನು ಮಾತು ಕೇಳಿದ್ರೆ ಇವನು ಋಗ್ವೇದ ಓದಿದ್ದಾನೆ, ಯಜುರ್ವೇದ ಓದಿದ್ದಾನೆ, ಸಾಮವೇದ ಓದಿದ್ದಾನೆ, ಎಲ್ಲ ವೇದಗಳನ್ನ, ಇತಿಹಾಸ ಪುರಾಣಗಳನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡಿದ್ದಾನೆ. ಹೀಗೆ ಎಲ್ಲವನ್ನೂ ಅಧ್ಯಯನವನ್ನು ಮಾಡಿರುವಂತಹ ವ್ಯಕ್ತಿ ಅಂತ ನನಗನ್ಸತ್ತೆ, ಇಂತಹ ದೊಡ್ಡ ವ್ಯಕ್ತಿ ಅಂತ ನನಗನ್ಸತ್ತೆ ಅಂತ ಹೀಗೆ ಹೇಳ್ತಾರೆ. ಅಂದ್ರೆ ರಾಮಚಂದ್ರ ಹನುಮಂತ ದೇವರ ಬಗ್ಗೆ ಹೊಗಳಬೇಕು ಅಂದ್ರೆ ಹನುಮಂತ ದೇವರ ಅಧ್ಯಯನ ಎಷ್ಟು ವಿಸ್ತೃತವಾದದ್ದು ಅನ್ನೋದನ್ನ ನಾವು ಲೆಕ್ಕಾಚಾರವನ್ನು ಹಾಕಿಕೊಡಬೇಕು. ಕೊನೆಗೆ ಇದು ನೋಡಿ, ಇದೇ ನಮಗೂ ಅಂದ್ರೆ ಸಾಮಾನ್ಯ ಜೀವಿಗಳಿಗೂ ಮುಖ್ಯ ಪ್ರಾಣ ದೇವರಿಗೂ ಇರೋ ವ್ಯತ್ಯಾಸವೇ ಇತ್ತು. ಸುಗ್ರೀವಾದಿಗಳಿಗೂ ಕೂಡ ನೇರವಾಗಿ ಹನುಮಂತ ಪರಮಾತ್ಮ ಎದುರುಗಡೆ ಬಂದರೂ ಕೂಡ ಇವನು ಪರಮಾತ್ಮ ಅಂತನ್ನೋ ಒಂದು ಪರಿಜ್ಞಾನ ಬರುವುದಿಲ್ಲ. ಯಾವಾಗ ಬರುತ್ತೆ? ಮುಖ್ಯವಾಗಿ ಒಳಗಡೆ ನಿಂತುಕೊಂಡು ಮುಖ್ಯ ಪ್ರಾಣದೇವರು ತೋರಿಸ್ಬೇಕು ಇವನೇ ಪರಮಾತ್ಮ ಅಂತ ಅವರ ಮುಖಾಂತರ ಹೋದ್ರೆ ಯಾವಾಗ ಅವರಿಗೆ ವಿಶ್ವಾಸ ಅಂತ ಅನ್ನೋದು ಬರುತ್ತೆ. ಇಲ್ಲ ಅಂತ ಆದ್ರೆ ಎದುರುಗಡೆ ದೇವರು ಬಂದಿದ್ರು ಕೂಡ ದೇವರು ಬಂದ್ರೋ ಇಲ್ಲೋ ಅಂತ ನಾವು ಕನಕದಾಸರ ಕಥೆಯಲ್ಲಿ ಕೇಳ್ತೇವಲ್ಲ, ದೇವರು ಎಲ್ಲ ತುಂಬಿದ ಸಭೆಯಲ್ಲಿ ದೇವರು ಬಂದ್ರೂ ಕೂಡ ದೇವ್ರು ಬಂದ್ರೋ ಇಲ್ಲೋ ಅಂತ ಯಾರೂ ಕೂಡ ನಂಬಿಕೆನೇ ಬರಲಿಲ್ಲ. ಯಾರಿಗೆ? ಜ್ಞಾನಿಗಳಿಗೆ ಅವರಿಗೆ ಅರ್ಥ ಆಗತ್ತೆ. ಹಾಗೆ ಇಬ್ಬರಿಗೂ ಕೂಡ ಸುಗ್ರೀವಾದಿಗಳು ವಸ್ತುತಃ ದೊಡ್ಡ ಜ್ಞಾನಿಗಳೇ, ಅವರು ದೇವತೆಗಳೇ, ಅವರೂ ಕೂಡ ಅರ್ಥ ಮಾಡ್ಲಿಕ್ಕಾಗದೇ ಇರುವಂಥವ್ರು, ಅವರಿಗೂ ಕೂಡ ಪರಿಚಯ ಮಾಡಿಸ್ತಕ್ಕಂಥವ್ರು ಮುಖ್ಯ ಪ್ರಾಣದೇವರು. ಹಾಗಾಗಿ
ನಮ್ಮ ಪರವಾಗಿ ಪರಮಾತ್ಮ ದೇವನ್ ಮುಖ್ಯ ಪ್ರಾಣ ದೇವರು ಪ್ರಾರ್ಥನೆ ಮಾಡಿಕೊಳ್ತಾರೆ. ದೀನಂ ದೂನಂ ಏನಂ ಅನಾಥಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ ಅಂತ ನಮಗೋಸ್ಕರ ಪರಮಾತ್ಮನ ಬಳಿಯಲ್ಲಿ ಮಾತುಗಳನ್ನ ಕೇಳ್ಕೊಳ್ತಾರೆ. ಇವನು ತುಂಬಾ ಕಷ್ಟಪಟ್ಟಿದ್ದಾನೆ, ಇವನು ನೊಂದಿದ್ದಾನೆ, ಇವನನ್ನು ಉದ್ಧಾರ ಮಾಡು ಅಂತ ಅಂದ್ರೆ ನಮಗೂ ಪರಮಾತ್ಮನಿಗೂ ಮಧ್ಯದಲ್ಲಿ ಬೇಕಾದಂಥವ್ರು ಯಾರು ಅಂತಂದ್ರೆ ಮುಖ್ಯ ಪ್ರಾಣದೇವರು ಇದ್ರೆ ಪರಮಾತ್ಮನ ಪರಿಚಯ ಸಿಗತ್ತೆ. ಇಲ್ಲ ಅಂತ ಆದ್ರೆ ನಾವೇನೋ ಅನ್ಕೊಳ್ತೇವೆ, ವಾಲಿ ಕಡೆ ಬಂದವರು ಅಂತ ಅವನು ಹೇಗೆ ಅನ್ಕೊಳ್ತಾನ, ನಾವು ಕೂಡ ಹಾಗೆ ಪರಮಾತ್ಮನನ್ನ ಸರಿಯಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅವರ ಜೊತೆಗೆ ಕೊನೆಗೆ ಸಖ್ಯ ಆಯ್ತು, ಕಪಿಗಳ ಜೊತೆಗೆ ಒಪ್ಪಂದವಾಯ್ತು. ಅಲ್ಲಿ ಸುಗ್ರೀವನ ಜೊತೆಗೆ ಒಪ್ಪಂದ ಆಯ್ತು. ಸುಗ್ರೀವ ಹೇಳ್ತಾನೆ, ನನಗೆ ನನ್ನ ಅಣ್ಣ ಮೋಸ ಮಾಡಿದ್ದಾನೆ, ಏನು ಅಂತಂದ್ರೆ ನನ್ನ ರಾಜ್ಯವನ್ನ ತೆಗೆದುಕೊಂಡಿದ್ದಾನೆ, ನನ್ನ ಪತ್ನಿಯನ್ನ ಅಪಹರಿಸಿದ್ದಾನೆ. ರಾಮ ಅಂತಾನೆ, ನನಗೆ ನನ್ನ ಹೆಂಡತಿ ಅಪಹಾರವಾಗಿದೆ, ಹಾಗಾಗಿ ನನ್ನ ಕೆಲಸ ನೀನ್ ಮಾಡೋದಾದ್ರೆ ನಿನ್ ಕೆಲಸ ನಾನು ಮಾಡ್ಕೊಡ್ತೇನೆ ಅಂತ. ಹೀಗೆ ಪರಸ್ಪರ ಲೋಕದ ರೀತಿಯಲ್ಲಿ ಸಖ್ಯ ಬೆಳೆದಿದೆ. ಅಗ್ನಿ ಸಾಕ್ಷಿಯಾಗಿ ಇವತ್ತು ಕೂಡ ಈ ಸಖ್ಯ ಅಂತನ್ನೋದು ಸಖಾ ಸಾಪ್ತಪದೀನಂ ಸ್ಯಾತ್ ಅಂತ ಹೇಳಿದಂತೆ, ವಿವಾಹದ ಕರ್ಮವನ್ನ ಮಾಡಿದಾಗ ಅಲ್ಲಿ 7 ಹೆಜ್ಜೆಯನ್ನಿಟ್ಟಾಗ ಅದರಲ್ಲಿ ಸಖಿತ್ವ, ಗೆಳೆತನ ಅಂತನ್ನೋದು ಬರುತ್ತೆ. ಅದೇ ತರಹ ಅಗ್ನಿಯ ಎದುರುಗಡೆ ಇದಕ್ಕೆ ಸಾಕ್ಷಿ ಯಾರು ಅಂತಂದ್ರೆ ಅಗ್ನಿ. ಅಲ್ಲಿ ಯೋಜಕನಾಮಕನಾದಂತಹ ಅಗ್ನಿ ಎದುರುಗಡೆ ಇರ್ತಾರೆ, ಅಲ್ಲಿ ಸಖಿತ್ವ ಅಂತ ಅನ್ನೋದು ಬರುತ್ತೆ. ಇಲ್ಲೂ ಕೂಡ ಹಾಗೆ ಸಖ ಗೆಳೆತನವು ಬರಬೇಕು. ಈ ಗೆಳೆತನವನ್ನ ಹನುಮಂತ ದೇವರು ಮಧ್ಯದಲ್ಲಿ ನಿಂತುಕೊಂಡು ವಹಿಸ್ತಕ್ಕಂಥವ್ರು ಅವರೇ. ಅಂದ್ರೆ ನೋಡಿ, ನಮಗೆ ಪರಮಾತ್ಮನ ಪರಿಚಯವನ್ನು ಮಾಡಿಕೊಡ್ತಕ್ಕಂಥವ್ರು ಅವರೇ, ನಮಗೆ ಪರಮಾತ್ಮ ಸಖ ಅಂತನ್ನೋದನ್ನ ಜ್ಞಾನವನ್ನು ಕೂಡ ತಿಳಿಸ್ಕೊಡ್ತಕ್ಕಂಥವ್ರು ಅವರೇ ನಿಂತು ಈ ಪರಮಾತ್ಮನ ಗೆಳೆತನವನ್ನ ತಿಳಿಸಿಕೊಡ್ತಾರೆ. ತಿಳಿಸಿಕೊಟ್ಟು ಮೊದಲು ಏನು ಹೇಳಿದ್ರು, ವಾಲಿಯ ಸಂಹಾರ ಆಗಬೇಕು, ವಾಲಿಯ ಸಂಹಾರ ಆದ ನಂತರ ಮತ್ತೆ ಮುಂದಿನ ಕೆಲಸ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರಿ ಆಯ್ತು ಅಂತ ವಾಲಿಯ ಸಂಹಾರ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಅವಾಗ ಸುಗ್ರೀವ ಒಂದು ಸರ್ತಿ, ನೀನು ಯುದ್ಧಕ್ಕೆ ಹೋಗು, ಶ್ರೀರಾಮಚಂದ್ರ ಹೇಳ್ತಾನಂತೆ, ನೀವು ಯುದ್ಧವನ್ನ ಮಾಡ್ರಿ, ಯುದ್ಧವನ್ನ ಮಾಡಿದ ನಂತರ ಮಧ್ಯದಲ್ಲಿ ಆ ನಂತರ ಬಂದು ನಾನು ಬಾಣವನ್ನು ಬಿಡ್ತೇನೆ ಅಂತ ಹೇಳಿ ಸುಗ್ರೀವ ಧೈರ್ಯದಿಂದಾಗಿ ಹೋಗಿ ವಾಲಿಯನ್ನ ಯುದ್ಧಕ್ಕೆ ಬಾ ಅಂತ ಕರೀತಾನೆ. ಕರೆದಾಗ ವಾಲಿ ಅವತ್ತು ಯುದ್ಧಕ್ಕೆ ಬರ್ತೇನೆ ಅಂತ ಹೇಳಿ ಹೊರಡ್ತಾನೆ. ಆವಾಗ ಅವರ ಹೆಂಡತಿ ಹೇಳ್ತಾನಂತೆ, ಎಂದೂ ನಿನ್ನ ತಮ್ಮ ಇಷ್ಟೊಂದು ಧೈರ್ಯದಿಂದ ಹೇಳಿರ್ಲಿಲ್ಲ, ಇವತ್ತು ಇಷ್ಟು ಧೈರ್ಯದಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ಯಾರ್ದೋ ಒಂದು ಆಶ್ರಯದಲ್ಲಿ ಇದ್ದಾನವನು, ಹೋಗಬೇಡಿ ಇವತ್ತು ಯುದ್ಧಕ್ಕೆ ಅಂತ ಹೇಳ್ತಾರೆ. ಎಷ್ಟು ತಡೆದ್ರು ವಾಲಿ ಕೇಳೋದಿಲ್ಲ, ಯುದ್ಧಕ್ಕೆ ಅಂತ ಬರ್ತಾನೆ. ಚೆನ್ನಾಗಿ ಬಹುಘೋರ ಯುದ್ಧವಾಗತ್ತೆ. ಯುದ್ಧವಾದರೆ ಚೆನ್ನಾಗಿ ಪೆಟ್ಟು ತಿನ್ನುತ್ತಾನೆ. ತಿಂದಾದಾಗ ಸುಗ್ರೀವ ಸೋತು ಸುಣ್ಣ ಆಗ್ತಾನೆ. ರಾಮಚಂದ್ರ ನೋಡ್ತಾ ಇದ್ದ, ಏನು ಕೆಲಸಗಳನ್ನ ಮಾಡ್ಲಿಲ್ಲ. ಕೊನೆಗೆ ಸುಗ್ರೀವ ಕೇಳ್ತಾನಂತೆ, ಯಾಕೆ ನೀನು ನನ್ನ ಪರವಾಗಿ ಯುದ್ಧವನ್ನ ಮಾಡ್ಲಿಲ್ಲ ಅಂತ ಕೇಳಿದಾಗ ಅಲ್ಲಿ ರಾಮಚಂದ್ರ ನೀತಿಯನ್ನು ತೋರಿಸ್ತಾನಂತೆ. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ, ದೀರ್ಘ ಸಹೋದರಗತೆ ಪುನರಂತ ಕಾಲೇ ಪ್ರಾಯೋ ನಿವೃತ್ತಿಮುಪಗಚ್ಚತಿ ತಾವ ಕಷ್ಟ. ಲೋಕದ ನೀತಿನೇ ಅಣ್ಣ ತಮ್ಮಂದ್ರ ಜಗಳ ಇದ್ದೇ ಇರಲ್ಲ ಅಂತ ಏನಿಲ್ಲ, ಎಲ್ಲಾ ಕಡೆಯಲ್ಲೂ ಅಣ್ಣ ತಮ್ಮಂದ್ರ ಜಗಳ ಇರತ್ತೆ. ಆದ್ರೆ ಆ ಜಗಳ, ಆ ಕೋಪ ಕೊನೆ ಕಾಲದಲ್ಲಿ ಉಪಶಮನಗೊಳ್ಳತ್ತೆ. ಸಾಯೋ ಸಮಯದಲ್ಲಿ ಆ ಕೋಪ ಇರಲ್ಲ, ಹೊರಟು ಹೋಗ್ಬಿಡತ್ತೆ. ಹಾಗಾದ್ರೆ ಇನ್ನೇನಾದ್ರೂ ಇವರಿಬ್ಬರಿಗೂ ಯಾವತ್ತಾದ್ರೂ ಒಂದು ದಿನ ಒಂದಾಗಬಹುದೋ ಏನೋ, ಒಮ್ಮೆ ನೋಡೋಣ. ಸುಮ್ನೆ ಇಬ್ಬರ ಮಧ್ಯದಲ್ಲಿ ಹೋಗಿ, ರಾಮ ಮಧ್ಯದಲ್ಲಿ ಹೋಗಿ ವಾಲಿಯನ್ನು ಕೊಂದು ಒಬ್ಬನನ್ನ ಸಂಹಾರವನ್ನು ಮಾಡಿದ, ಇಂಥ ಕೆಟ್ಟ ಕೆಲಸವನ್ನು ಮಾಡಿದ ಅಂತ ಲೋಕದ ಜನರಿಗೆ ಅಪವಾದ ಬರಬಾರದು. ಆ ದೃಷ್ಟಿಯಿಂದಾಗಿ ಮೊದಲು ಮಧ್ಯದಲ್ಲಿ ಇವರಲ್ಲಿರುವಂತಹ ದ್ವೇಷ ಎಷ್ಟು ಗಟ್ಟಿಯಾಗಿದೆ ಅಂತ ಅನ್ನೋದನ್ನು ನೋಡಿಕೊಂಡು ಕೊನೆ ಕೊಲ್ಲೇಬೇಕು ಅಂತ ತೀರ್ಮಾನವಾದಾಗ ಕೊಲ್ಲಬೇಕು ಅಂತ ವಿಚಾರವನ್ನು ಮಾಡಿ, ಇದು ಲೋಕದ ನೀತಿ ತಿಳಿಸಬೇಕಾಗಿದೆ. ಆ ದೃಷ್ಟಿಯಿಂದಾಗಿ
ಮೊದಲು ಬಂದಾಗ ಕೊಲ್ಲಿಲ್ಲ, ನಂತರ ಮತ್ತೆ ನೀನು ಕೊಲ್ಲೇಬೇಕು ಅಂತ ತುಂಬಾ ಹಠವನ್ನ ಮಾಡಿದಾಗ ಸರಿ ಆಯ್ತು ಅಂತ ಇವರಿಬ್ಬರ ಯುದ್ಧ ನಡೀತಾ ಇರಬೇಕಾದ್ರೆ ಅವಾಗ ಮೊದಲು ಹೇಳ್ತಾರಂತೆ, ನನಗೆ ಯಾರು ವಾಲಿ ಯಾರು ಸುಗ್ರೀವ ಯಾರು ಅಂತ ನನಗ್ ಗೊತ್ತಾಗಲ್ಲ, ಹೇಗ್ ನಾನ್ ತಿಳಿಲಿ? ನಾನೇ ವಾಲಿ ಅಂತ ಅನ್ಕೊಂಡು ಸುಗ್ರೀವನಿಗೆ ಬಾಣ ಬಿಟ್ಬಿಟ್ರೆ ಏನ್ ಮಾಡ್ಬೋದು? ಅದಕ್ಕೆ ಹನುಮಂತ ದೇವರು ಮಾಲೆಯನ್ನ ಹಾಕ್ತಾರೆ ಅಂತ ಕಥೆಯನ್ನು ಹೇಳ್ತಾರೆ. ಅದು ಒಂದು ಹನುಮಂತ ದೇವರ ರಕ್ಷಾ ಕವಚ. ಯಾರಿಗೆ ಹನುಮಂತ ದೇವರ ರಕ್ಷಾ ಕವಚ ಇರುತ್ತೋ ಅಲ್ಲಿ ರಾಮದೇವರ ರಕ್ಷಾ ಕವಚವೂ ಕೂಡ ಇರುತ್ತೆ. ಕೊನೆಗೆ ಶ್ರೀರಾಮಚಂದ್ರ ಇವರಿಬ್ಬರ ಯುದ್ಧದಲ್ಲಿ ಮಧ್ಯದಲ್ಲಿ ತಾನು ಬಾಣವನ್ನ ಬಿಡ್ತಾನಂತೆ. ಬಾಣವನ್ನ ಬಿಟ್ಟಾಗ ಇಲ್ಲಿ ಬಹಳ ಆಚಾರ್ಯರು ತುಂಬಾ ವಿಮರ್ಶೆಯನ್ನ ಮಾಡ್ತಾರೆ. ರಾಮ ಹಿಂದೆ ನಿಂತುಕೊಂಡು ಯಾಕೆ ಬಾಣವನ್ನ ಬಿಟ್ಟ? ನೇರವಾಗಿ ಎದುರುಗಡೆನೆ ಅವನೇ ಯುದ್ಧವನ್ನ ಮಾಡಬಹುದು. ಇವರಿಬ್ಬರು ಇನ್ನೊಬ್ಬರ ಮಧ್ಯದಲ್ಲಿ ಜಗಳವಾಗ್ತಿರಬೇಕಾದ್ರೆ ಮಧ್ಯದಲ್ಲಿ ಬಂದು ಬಾಣವನ್ನು ಬಿಡುವಂತಹ ಅವಶ್ಯಕತೆ ಏನಿತ್ತು? ಅದಕ್ಕೆ ಕೆಲವರು ಹೀಗೆ ಹೇಳ್ತಾರೆ, ವಾಲಿಗೆ ಒಂದು ವರವಿತ್ತಂತೆ, ಯಾರಾದ್ರೂ ಎದುರುಗಡೆ ಬಂದ್ರೆ ಅವರಲ್ಲಿರುವ ಸಾಮರ್ಥ್ಯ ಎಲ್ಲ ಇವನಿಗೆ ಬರ್ತಾ ಇತ್ತು. ಹಾಗಾಗಿ ವಾಲಿಯ ಎದುರುಗಡೆ ರಾಮಚಂದ್ರ ಬಂದ್ರೆ ರಾಮನ ಸಾಮರ್ಥ್ಯ ವಾಲಿಗೆ ಹೋಗ್ತಾ ಇತ್ತು. ಕೊನೆಗೆ ಆವಾಗ ವಾಲಿಯನ್ನ ಕೊಲ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಗಿಡದ ಹಿಂದೆ ನಿಂತುಕೊಂಡು ನಂತರ ಬಾಣವನ್ನು ಹೊಡೆದಿದ್ದು ಅಂತಂದ್ರೆ ರಾಮಚಂದ್ರನಿಗೆ ಅದು ಯಾವುದೂ ಕೂಡ ಇಲ್ಲ. ಜಗದೊಡೆಯನಾದಂತಹ ಶ್ರೀರಾಮಚಂದ್ರನಿಗೆ ಅವನ ಸಾಮರ್ಥ್ಯ ಹೋಗುವುದು ಅಂದ್ರೆ ಏನರ್ಥ? ಅವನ ಸಾಮರ್ಥ್ಯ ಯಾವುದು ಕೂಡ ಹೋಗುವುದಿಲ್ಲ. ಹಾಗಾದ್ರೆ ಮತ್ಯಾಕೆ ಹಿಂದೆ ನಿಂತ ಕೊಂದ ಅಂತಂದ್ರೆ ಇದರಲ್ಲಿ ಅವನಿಗೆ ಯಾವುದೇ ರೀತಿಯ ಅಂದ್ರೆ ತಾತ್ಪರ್ಯ ಇಷ್ಟೇ, ಇವರನ್ನ ನೇರವಾಗಿ ಕೊಲ್ಲಿಕ್ಕೆ ಅಂತ ಹೋಗಿದ್ರೆ ವಾಲಿಗೆ ರಾಮನ ಪರಿಚಯ ಇದೆ. ಒಂದು ವೇಳೆ ವಾಲಿ ರಾಮನನ್ನ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಿಬಿಟ್ರೆ ವಾಲಿಯನ್ನು ಕೊಲ್ಲಿಕ್ಕಾಗುತ್ತೆ. ಸುಗ್ರೀವ ಕೇಳಿದ್ದಾನೆ, ಅಣ್ಣನನ್ನ ಕೊಲ್ಲೇಬೇಕು ಅಂತ ಗಂಟು ಬಿದ್ದಿದ್ದಾನೆ. ಒಂದು ವೇಳೆ ಅವನೇನಾದ್ರೂ ಶರಣಾಗತನಾಗಿ ಬಿಟ್ರೆ ವಾಲಿಯನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೊಲ್ಲಬೇಕು ಅಂತಂದ್ರೆ ಹಿಂದ್ಗಡೆನೆ ನಿಂತುಕೊಂಡು ನಾನು ಗೊತ್ತಾಗದೇ ಇರುವಂತನೇ ಆ ಕೆಲಸಗಳನ್ನ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಇವನಿಗೆ ಬುದ್ಧಿ ಅಂತ ಅನ್ನೋದು ತಿಳಿ ಬರುತ್ತೆ ಅಂತ ಹೇಳ್ತಾರೆ. ಸರಿ, ನೇರವಾಗಿ ಎದುರುಗಡೆ ನಿಂತುಕೊಂಡೆ ರಾಮ ಅವನು ಶರಣಾಗತನಾಗ್ಲಿ, ಇಬ್ಬರ ವಿರೋಧವನ್ನ ಪರಿಹಾರವನ್ನ ಮಾಡಿ ಮತ್ತೆ ಮುಂದೆ ರಾಜ್ಯವನ್ನ ಮಾಡಿಸಬಹುದಿತ್ತು. ಇನ್ನೂ ಒಂದು, ವಾಲಿಯ ಹೇಗೆ ಸುಗ್ರೀವನ ಮಿತ್ರತ್ವವನ್ನು ಪಡೆದನೋ ಶ್ರೀರಾಮಚಂದ್ರ, ವಾಲಿಯ ಜೊತೆಗೆ ಮಿತ್ರತ್ವವನ್ನು ಪಡೆದ್ರೂ ಕೂಡ ಬೇಗ ಸೀತೆ ಸಿಕ್ಕಿಬಿಡ್ತಾ ಇತ್ತು. ಯಾಕೆಂದ್ರೆ ಹಿಂದೆ ಆ ಒಂದು ಮಾತನ್ನು ಹೇಳ್ತಾರೆ, ವಾಲಿ ಒಂದ್ಸರ್ತಿ ಸಂಧ್ಯಾವಂದನ ಮಾಡಬೇಕು ಅಂತ ಹೋದ್ನಂತೆ. ಸಂಧ್ಯಾವಂದನ ಮಾಡಬೇಕು ಅಂತ ಒಂದು ಸಮುದ್ರದೊಳಗೆ ಹೋಗಿ ಕುಳಿತುಕೊಂಡು ಸಂಧ್ಯಾವಂದನ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಹಿಂದಿನಿಂದ ರಾವಣ ಬಂದು ವಾಲಿಯನ್ನ ಅಲ್ಲಿ ಹಿಸಿಕ್ ಹಾಕಿ ಸಮುದ್ರದೊಳಗೆ ಮುಳುಗಿಸ್ಬಿಡೋಣ ಅಂತ ವಿಚಾರ ಮಾಡಿದ್ನಂತೆ. ಅವಾಗ ವಾಲಿ ಏನು ಮಾಡಿದ ಅಂದ್ರೆ ಎಷ್ಟು ಬಲಿಷ್ಠ ಅಂತಂದ್ರೆ, ವಾಲಿಯನ್ನ ಆ ರಾವಣನನ್ನ ತನ್ನ ಕಂಕಳನೊಳಗೆ ಸಿಕ್ಕಾಕಿಸಿಕೊಂಡು 10 ತಲೆ ಉಳ್ಳಂತಹ ರಾವಣನನ್ನ ತನ್ನ ಕಂಕಳನೊಳಗೆ ಸಿಕ್ಕಾಕಿಸಿಕೊಂಡು ತಾನು 4 ಸಮುದ್ರಗಳಲ್ಲಿ ಸ್ನಾನಾದಿಗಳನ್ನು ಮಾಡಿ ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ತನ್ನ ಅನ್ಹಿಕಾದಿಗಳನ್ನು ಮುಗಿಸಿಕೊಂಡು ನಂತರ ತನ್ನ ಮನೆಗೆ ಅಂಗದನ ತೊಟ್ಟಿಲನ ಮೇಲ್ಗಡೆ ಒಂದು ಗುಬ್ಬಚ್ಚಿಯನ್ನ ನೇತಾಡಿಸುವಂತೆ ಈ ರಾವಣನನ್ನ ಕಟ್ಟಿ ಹಾಕಿದ್ದ ಅಂತ ಒಂದು ಕಥೆಯನ್ನ ಹೇಳ್ತಾರೆ. ಅಷ್ಟು ಬಲಶಾಲಿ ಆದಂಥವನು ವಾಲಿ. ಹಾಗಾದ್ರೆ ವಾಲಿಯನ್ನ ಕೇಳಿದ್ರೆ ನೇರವಾಗಿಯೇ ವಾಲಿ ಕೊನೆಗೆ ಆ ರಾವಣ ಯಾವತ್ತು ಕಟ್ಟಿ ಹಾಕಿ ಸೋತನೋ ಅವತ್ತಿನಿಂದ ರಾವಣ ಅಂತ ಹೇಳ್ತಾನೆ, ನಾನು ನೀನು ಮಿತ್ರರಾಗೋಣ, ಹಾಗಾಗಿ ನಾನು ನಿನ್ ತಂಟೆಗೆ ಬರಲ್ಲ, ನೀನು ನನ್ನ ತಂಟೆಗೆ ಬರಬೇಡ ಅಂತ ಹೀಗೆ ಹೇಳ್ತಾನೆ. ಹಾಗಾದ್ರೆ ವಾಲಿಯ ಮಿತ್ರರು ಅಂತಾದಾಗ ಆ ರಾವಣನನ್ನ ಕದ್ದುಕೊಂಡು ಹೋಗಿರುವಂತಹ ಸೀತೆಯನ್ನ ನೇರವಾಗಿ ಕರೆದುಕೊಂಡು ಬರಬಹುದಿತ್ತು. ಯಾಕೆ ಈ ವಾಲಿಯ ಬಳಿಯಲ್ಲಿ ಶರಣ ಹೊಂದಿಲ್ಲ ಅಥವಾ ಸಖ್ಯವನ್ನ ಗೆಳೆತನವನ್ನ ಬಯಸಲಿಲ್ಲ ಶ್ರೀರಾಮಚಂದ್ರ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ವಾಲಿ ಮಾಡಿದ ತಪ್ಪು ಕೆಲಸ ಏನು? ಒಂದು, ತಮ್ಮನ ಹೆಂಡತಿಯನ್ನ ಅಪಹಾರವನ್ನ ಮಾಡಿದಾನೆ. ಒಂದು,
ಇದು ದೊಡ್ಡ ತಪ್ಪು ಕೆಲಸ. ಮತ್ತೆ ತಮ್ಮನ ರಾಜ್ಯವನ್ನ ಅಪಹಾರವನ್ನ ಮಾಡಿದ್ದಾನೆ, ಅದು ಇನ್ನೊಂದು. ಅಷ್ಟೇ ಅಲ್ಲದೇನೆ ರಾವಣನ ಜೊತೆಗೆ ಮಿತ್ರತ್ವವನ್ನು ಪಡೆದಿದ್ದ. ಅದು ಎಂತಹ ಮೈತ್ರಿ, ಅಪವಿತ್ರವಾದಂತಹ ಮೈತ್ರಿ. ಅಂತಹ ಮೈತ್ರಿಯನ್ನು ಯಾರೂ ಕೂಡ ಪಡಿಲಿಕ್ಕೆ ಸಾಧ್ಯ ಇಲ್ಲ. ದೋಸ್ತು ಅಂದ್ರೆ ಚಡ್ಡಿ ದೋಸ್ತು ಅಂತ ಹೇಳಿ ಹೇಳ್ತೀರಲ್ಲ, ಆ ತರಹನೇ. ಅಂದ್ರೆ ಎಷ್ಟು ಹೇಳ್ತಾರೆ, ನಿನ್ನ ರಾಜ್ಯ ಏನು, ನನ್ನ ರಾಜ್ಯ ನಿನ್ನ ರಾಜ್ಯ ಎರಡು ಒಂದೇ. ನಾನು ರಾಜನಾದ್ರೆ ನೀನು ಕೂಡ ರಾಜನೇ ಲೆಕ್ಕಾಚಾರದಲ್ಲಿ. ಮತ್ತೆ ನನ್ನಲ್ಲಿರುವಂತಹ ಹಣಕ್ಕೆ ಸ್ವಾಮಿ ನಾನಾದ್ರೆ ನೀನು ಕೂಡ ನನ್ನ ಹಣಕ್ಕೆ ನೀನು ಸ್ವಾಮಿ, ನಿನ್ನ ಹಣಕ್ಕೆ ನಾನು ಸ್ವಾಮಿ. ಹೀಗೆ ಎಲ್ಲದಕ್ಕೂ ಒಪ್ಪಂದ ಮಾಡಿಕೊಂಡು ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ನನ್ನ ಹೆಂಡತಿ ನಿನ್ನ ಹೆಂಡತಿಯು ಕೂಡ ಒಂದೇ ರೀತಿ ಅಂತ ಸಮಾನ ಅಂತನ್ನೋ ರೀತಿಯಲ್ಲಿ ಇಷ್ಟೊಂದು ಅಪವಿತ್ರವಾದಂತಹ ಮೈತ್ರಿಗೆ, ಒಪ್ಪಂದಕ್ಕೆ ವಾಲಿ ಒಪ್ಪಿಕೊಂಡಿದ್ದಾನೆ. ಹಾಗಾದ್ರೆ ಇವನ ಜೊತೆಗೆ ಅಪವಿತ್ರವಾದಂತಹ ಮೈತ್ರಿಯನ್ನ ಒಪ್ಪಿಕೊಂಡಿರುವಂತವನು ವಾಲಿ. ಇವನ ಮಿತ್ರತ್ವವನ್ನು ಪಡೆದು ಸೀತೆಯನ್ನ ಹುಡುಕೊಳ್ಳುವಂತಹ ಅವಶ್ಯಕತೆ ರಾಮನಿಗೇನು ಕೂಡ ಇಲ್ಲ. ರಾಮನಿಗೆ ಪವಿತ್ರವಾದಂತಹ ಮೈತ್ರಿಯನ್ನ ಪಡಿಬೇಕು ಅಂತ ಅನ್ನೋದಷ್ಟೇ ಆಸೆ ಹೊರತು, ಅಪವಿತ್ರವಾದಂತಹ ರಾವಣ ಕೆಟ್ಟವನ ಜೊತೆಗೆ ಮಿತ್ರತ್ವವನ್ನು ಪಡೆದಂತಹ ವ್ಯಕ್ತಿಯವನು ಮತ್ತೆ ಮುಂದೆ ರಾವಣನ ಸಂಹಾರ ಆಗ್ಬೇಕಾಗಿತ್ತು. ವಾಲಿಯ ಜೊತೆಗೆ ಮಿತ್ರತ್ವವನ್ನು ಪಡೆದರೆ ರಾವಣನ ಸಂಹಾರವೂ ಕೂಡ ಆಗ್ತಾ ಇರಲ್ಲ. ಹಾಗಾಗಿ ಇವೆಲ್ಲ ದುಷ್ಟ ಕೃತ್ಯಗಳೆಲ್ಲ ಆಗಬೇಕಾಗಿದೆ. ಈ ದೃಷ್ಟಿಯಿಂದಾಗಿ ವಾಲಿ ಮಾಡಿದ ಅಪರಾಧವನ್ನ ಎಚ್ಚರಿಸುತ್ತಾನೆ. ವಾಲ್ಮೀಕಿ ರಾಮಾಯಣದೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ. ರಾಮ ತೆರೆಮನೆಯೊಳಗೆ ನಿಂತುಕೊಂಡು ಬಾಣವನ್ನ ಬಿಡ್ತಾನೆ. ಬಿಟ್ಟಾಗ ಕೊನೆಗೆ ರಾಮ ವಾಲಿಯ ಬಳಿಗೆ ಬರ್ತಾನೆ. ಬಂದು ಕೇಳ್ತಾನೆ. ಬಂದಾಗ ವಾಲಿ ಮಾತಾಡ್ತಾನಂತೆ, ಯಾಕೆ ನನ್ನನ್ನು ಹೊಡೆದಿ ನೀನು? ನನ್ನನ್ನೇನು ಅಂತ ತಿಳಿದುಕೊಂಡು ಹೊಡೆದಿ? ನಾನೇನು ಪಶು ಅಂತನೋ, ಅಥವಾ ನಾನೇ ಯಾವುದೋ ಒಂದು ಪಕ್ಷಿ ಅಂತ ತಿಳ್ಕೊಂಡು ಹೊಡೆದ್ನೋ, ಅಥವಾ ನಾನೇನೋ ಒಂದು ಮೃಗ ಅಂತ ತಿಳಿದುಕೊಂಡು ಹೊಡೆದಿಯೋ? ಯಾವ್ದಕ್ಕೋಸ್ಕರ ಹೊಡೆದಿ? ನನ್ನನ್ನು ತಿನ್ಲಿಕ್ಕೋಸ್ಕರ ಹೊಡೆದಿಯೋ? ಏನಕ್ಕೆ ಹೊಡೆದಿ ಅಂತೆಲ್ಲ ಕೇಳ್ತಾನೆ. ಕೊನೆ ಕೇಳ್ತಾನೆ, ಅಲ್ಲ ನಿನಗೆ ಕೆಲಸ ಬೇಕಾಗಿದ್ರೆ ನಾನೇ ನೇರವಾಗಿ ಮಾಡಿ ಕೊಡ್ತಾ ಇದ್ದೆ, ಯಾಕೆ ನನ್ನನ್ನ ತೆರೆಮನೆ ಒಳಗೆ ನಿಂತುಕೊಂಡು ಹೊಡೆದಿ ಅಂತ ಹೀಗೆಲ್ಲ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ. ರಾಮಚಂದ್ರ ಯಾತಕ್ಕೋಸ್ಕರ ಬಂದ ಅಂತಂದ್ರೆ ಅವಾಗ್ಲೂ ಕೂಡ ಅವಾಗ ಎಚ್ಚರಿಸ್ತಾನಂತೆ, ನೋಡು ನೀನು ಮಾಡಿದಂತಹ ತಪ್ಪು ಎಂತಹದ್ದು ಅಂತ ಲೆಕ್ಕಾಚಾರ ಹಾಕಿಕೋ. ಒಂದು ದೊಡ್ಡ ತಪ್ಪು, ರಾವಣನ ಜೊತೆಗೆ ಅಪವಿತ್ರವಾದಂತಹ ಮೈತ್ರಿಯನ್ನ ಪಡೆದಿದ್ದೀಯಾ ಒಂದು. ಇನ್ನ ತಮ್ಮನ ರಾಜ್ಯವನ್ನು ಅಪಹಾರ ಮಾಡಿದ್ದೀಯಾ, ಅವಳ ಹೆಂಡತಿಯನ್ನು ಅಪಹಾರವನ್ನು ಮಾಡಿದ್ದೀಯಾ. ಎಲ್ಲ ಕಾರಣಗಳಿಂದಾಗಿ ನಿನ್ನನ್ನು ಹೊಡಿತಾ ಇದ್ದೇನೆ, ನಿನ್ನನ್ನು ಕೊಲ್ತಾ ಇದ್ದೇನೆ. ನಿನಗಿನ್ನೂ ಬದುಕಬೇಕು ಅಂತನ್ನೋ ಆಸೆ ಇದ್ರೆ ಈ ಬಾಣವನ್ನ ತೆಗಿತೇನೆ, ನನ್ನ ಕಾರುಣ್ಯದಿಂದಾಗಿ ನೀನು ಬದುಕ್ತೀಯಾ, ಬದುಕಿಸಲೋ ಬೇಡವೋ ಅಂತ ಕೇಳ್ತಾನೆ. ಕೇಳಿದಾಗ ವಾಲಿ ಅಂತಾನೆ, ನಿನ್ನ ಎದುರಿಗೆ ನಿನ್ನನ್ನು ನೋಡ್ತಾ ನಾನು ಸಾಯೋವಂತಹ ನನಗೊಂದು ಸೌಭಾಗ್ಯ ಸಿಕ್ಕಿದೆ, ಇದಕ್ಕಿಂತ ಇನ್ನೇನ್ ಬೇಕು, ನಾನು ಮಾಡಿದ ಅಪರಾಧ ಹೌದು ಅಂತ ಅವನಿಗೆ ಅನಿಸ್ತು. ನೋಡಿ, ರಾಮಚಂದ್ರ ನೇರವಾಗಿ ಅಂದ್ರೆ ತಾನು ಅಪರಾಧಕ್ಕೆ ಶಿಕ್ಷೆಯನ್ನು ಕೊಟ್ಟು ನೀನು ಮಾಡಿದಂತಹ ಅಪರಾಧವನ್ನ ಪರಿಜ್ಞಾನವನ್ನ ಮಾಡಿಸಿ ಅವನನ್ನ ಕೊಂದಿದ್ದಾನೆ. ಕೊನೆಗೆ ವಾಲಿ ಮೃತನಾಗಿದ್ದಾನೆ. ಇತ್ತ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಶ್ರೀರಾಮಚಂದ್ರ ವಾಲಿಯನ್ನ ಕೊಂದ ಅಂತಂದ್ರೆ ಒಂದು ಸುಗ್ರೀವನ ರಾಜ್ಯವನ್ನ ಅಪಹಾರವನ್ನು ಮಾಡಿದ್ದಾನೆ ಮತ್ತು ಅವಳ ಹೆಂಡತಿಯನ್ನು ಕೂಡ ಅಪಹಾರವನ್ನ ಮಾಡಿದ್ದಾನೆ. ಆದ್ರೆ ಇದೇ ತಪ್ಪನ್ನ ಸುಗ್ರೀವ ಮುಂದೆ ಮಾಡುತ್ತಾನೆ. ಸುಗ್ರೀವ ಮುಂದೆ ತಾನು ರಾಜನಾಗಿದ್ದಾಗ ವಾಲಿಯ ಹೆಂಡತಿಯನ್ನ ತನ್ನ ಅಧೀನದಲ್ಲಿ ಇಟ್ಕೊಳ್ತಾನೆ. ಹಾಗಾದ್ರೆ ಅವನದು ತಪ್ಪಲ್ವೇ? ಅವನನ್ನ ಯಾಕೆ ಕೊಲ್ಲಿಲ್ಲ? ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲಿ ಇದು ವಾಲಿಯನ್ನ ಕೊಲ್ಲಲು ಇದು ಒಂದೇ ಕಾರಣ ಅಲ್ಲ, ಒಂದು ಅಪವಿತ್ರ ಮೈತ್ರಿ ಅನ್ನೋದು ತುಂಬಾ ದೊಡ್ಡ ಕಾರಣ. ಇದೂ ಒಂದು ಕೂಡ ಕಾರಣ. ಆದ್ರೆ ಸುಗ್ರೀವನನ್ನ ಮಾತ್ರ ಕೊಲ್ಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಕಪಿಗಳು ಇವು ಕಪಿಗಳಾಗಿ ಅವತಾರವನ್ನು ಮಾಡಿದ್ದಾರೆ. ಕಪಿಗಳಲ್ಲಿ ಈ ನಿಯಮವು ಸ್ವಲ್ಪ ಸಡಿಲವಿದೆ.
ಅವರು ವಸ್ತುತಃ ದೊಡ್ಡ ತಪ್ಪೆ. ಅಣ್ಣನ ಹೆಂಡತಿಯನ್ನ ತಾನು ತನ್ನ ಇದರಲ್ಲಿ ಇಟ್ಕೊಳ್ತಕ್ಕಂಥದ್ದು ಕೂಡ ತಪ್ಪೆ. ಆದ್ರೆ ಕಪಿಗಳಿಗೆ ಇದೆಲ್ಲ ಮನುಷ್ಯರಿಗೆ ಹೆಚ್ಚಿನ ನಿಯಮಗಳು, ಕಪಿಗಳಿಗೆ ಅಂತಹ ಒಂದು ನಿಯಮ ಇಲ್ಲ ಅಂತ ಒಂದು ಮಾತನ್ನ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ವಾಲಿಯನ್ನು ಕೊಲ್ಲಲಿಕ್ಕೆ ಮುಖ್ಯ ಕಾರಣ ಅಪವಿತ್ರ ಮೈತ್ರಿನೇ. ಇದು ರಾಜ್ಯವನ್ನ ಅಪಹಾರ ಮಾಡಿದ್ದು, ಸುಗ್ರೀವನ ಹೆಂಡತಿಯನ್ನು ಅಪಹಾರ ಮಾಡಿದ್ದು ಅದು ಒಂದು ಸಣ್ಣ ಕಾರಣ ಅಂತ ಇಟ್ಟುಕೊಳ್ಬಹುದು. ಆದ್ರೆ ಸುಗ್ರೀವನಿಗಂತಹ ಪವಿತ್ರ ಮೈತ್ರಿ ಅಂತ ಅನ್ನೋದಿಲ್ಲ. ಆ ದೃಷ್ಟಿಯಿಂದಾಗಿ ಸುಗ್ರೀವನನ್ನ ಪರಮಾತ್ಮ ಉಳಿಸಿದ್ದಾನೆ, ವಾಲಿಯನ್ನ ಕೊಂದಿದ್ದಾನೆ. ಮತ್ತೆ ಇನ್ನೂ ಒಂದು ಕಾರಣ, ಮುಖ್ಯ ಪ್ರಾಣದೇವರು ಸುಗ್ರೀವನ ಮೇಲೆ ಕಾರುಣ್ಯವನ್ನು ತೋರಿಸಿದ್ದಾರೆ. ಹನುಮಂತ ದೇವರು ಅಂದ್ರೆ ಮುಖ್ಯ ಪ್ರಾಣದೇವರು ಎಲ್ಲಿರ್ತಾರೋ ಪರಮಾತ್ಮನು ಅಲ್ಲೇ ಇರ್ತಾನೆ. ಯಾರ ಪಕ್ಷದಲ್ಲಿ ಇರ್ತಾರೋ ಪರಮಾತ್ಮನು ಅದೇ ಪಕ್ಷದಲ್ಲಿ ಇರ್ತಾನೆ. ಮುಖ್ಯ ಪ್ರಾಣದೇವರು ಯಾರ ಪಕ್ಷದಲ್ಲಿದ್ದಾರೆ ಅಂದ್ರೆ ಸುಗ್ರೀವನ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಸುಗ್ರೀವನನ್ನ ಉಳಿಸಿದ್ದಾನೆ, ವಾಲಿಯನ್ನ ಪರಮಾತ್ಮ ಕೊಂದಿದ್ದಾನೆ. ಹೀಗೆ ಇದೇ ಕೃಷ್ಣಾವತಾರದಲ್ಲಿ ಆಗ್ಬೇಕಾದ್ರೆ ವಿಪರೀತವಾಗಿತ್ತು. ಅಲ್ಲಿ ಮುಖ್ಯ ಪ್ರಾಣದೇವರು ಅರ್ಜುನನ ಪಕ್ಷದಲ್ಲಿ ನಿಂತಿದ್ರು. ಆದ್ರಿಂದಾಗಿ ಭೀಮಸೇನ ದೇವರು ಅರ್ಜುನನ ಪಕ್ಷದಲ್ಲಿ, ಇಂದ್ರದೇವರ ಮಗನಾದಂತಹ ಅರ್ಜುನನ ಪಕ್ಷದಲ್ಲಿ ನಿಂತಿದ್ರಾದ್ರಿಂದ ಅರ್ಜುನನನ್ನ ಉಳಿಸಿದ, ಕರ್ಣನನ್ನ ಸಂಹಾರವನ್ನ ಮಾಡಿಸಿದ ಅಂತ. ಹೀಗೆ ಈ ವ್ಯತ್ಯಾಸಗಳು ಪರಮಾತ್ಮನಲ್ಲಿ ಅವತಾರಗಳಲ್ಲಿ ಮುಖ್ಯ ಪ್ರಾಣದೇವರ ಹೆಜ್ಜೆಗೆ ಅನುಗುಣವಾಗಿ ಇವರ ಹೆಜ್ಜೆಯನ್ನು ಇಡ್ತಾ ಇರ್ತಾರೆ. ಮುಖ್ಯ ಪ್ರಾಣದೇವರು ಪರಮಾತ್ಮನ ಮನಸ್ಸಿಗೆ ಅನುಗುಣವಾಗಿ ಹೆಜ್ಜೆಯನ್ನು ಇಡ್ತಾ ಇರ್ತಾರೆ. ಹೀಗೆ ಅವರಿಬ್ಬರ ಅನ್ಯೋನ್ಯವಾದಂತಹ ಮನಸ್ಥಿತಿ ಇರೋದ್ರಿಂದಾಗಿ ಇಲ್ಲಿ ಸುಗ್ರೀವ ಬದುಕಿ ಉಳಿದಿದ್ದಾನೆ ಮತ್ತು ವಾಲಿಯನ್ನ ಸಂಹಾರವನ್ನ ಮಾಡಿದ್ದಾರೆ. ಕೊನೆಗೆ ವಾಲಿಯ ಸಂಹಾರ ಎಲ್ಲ ಆಯ್ತು, ಎಲ್ಲ ಆದ ಮೇಲೆ ರಾಜ್ಯ ಸಿಕ್ಕಾಯ್ತು. ಸುಗ್ರೀವ ಹಾಗೇ ಕುಳಿತುಕೊಂಡಿದ್ನಂತೆ. ನನ್ನ ಕೆಲಸವನ್ನು ನೀನು ಮಾಡಿಕೊಡೋದಾದ್ರೆ ನಾನು ನಿನ್ನ ಕೆಲಸವನ್ನು ಮಾಡ್ತೇನೆ ಅಂತ ಶ್ರೀರಾಮಚಂದ್ರ ಹೇಳಿದ್ದ. ರಾಮಚಂದ್ರ ಮಾಡಿದ ಮೊದಲು ಕೆಲಸವನ್ನು ಮಾಡಿ ಆಯ್ತು. ಆದ್ರೆ ಸುಗ್ರೀವನಿಗೆ ಯಾವ ಎಚ್ಚರಿಕೆನೇ ಇಲ್ಲ. ನಾನು ಸೀತೆಯನ್ನ ಹುಡುಕಿಕೊಂಡು ಕೊಡಬೇಕು ಅನ್ನೋ ಒಂದು ಪರಿಜ್ಞಾನವೇ ಇಲ್ಲ. ಇಲ್ಲದೇನೆ ಭೋಗದಲ್ಲಿ ಮಗ್ನನಾಗಿ ಆನಂದವಾಗಿ ಇದ್ದಂತೆ. ಕೊನೆಗೆ ಹನುಮಂತ ದೇವರೇ ಮತ್ತೆ ಎಚ್ಚರಿಸಿ ಹೇಳ್ತಾರಂತೆ, ನೀವು ಹುಡ್ಕೊಂಡು ಬರ್ತೀರೋ ಇಲ್ಲೋ, ರಾಮದೇವರು ತುಂಬಾ ಕೋಪವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿದಾಗ ಕೊನೆಗೆ ಆ ಹನುಮಂತ ದೇವರು, ಸುಗ್ರೀವ, ಇವರು ಅನೇಕ ಕಪಿಗಳಿಗೆ ಆದೇಶವನ್ನು ಮಾಡ್ತಾರೆ. ಕಪಿಗಳೆಲ್ಲ ಬರ್ತಾರೆ. ಬಂದು ದೊಡ್ಡ ಕಪಿಗಳ ಸೈನ್ಯಗಳೆಲ್ಲವೂ ಸೇರಿ ಕೊನೆಗೆ ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ ಹೋಗ್ತಾರೆ. ಬದ್ಧ್ವಾಥ ವಾಲಿನಿಹತೆ ಪ್ಲವಗೇಂದ್ರ ಸೈನ್ಯೈಹಿ ವೇಲಾಮಗಾತ್ಸ ಮನುಜೋಜ ಭವಾರ್ಚಿತಾಂಗ್ರಿಹಿ. ಹೀಗೆ ಕಪಿಗಳೆಲ್ಲ ಹೋಗಬೇಕಾದ್ರೆ ಆ ಎಲ್ಲ ಕಪಿಗಳಿಗೂ ಹೋಗಬೇಕು, ನೀನ್ ಇಂಥ ಕಡೆಗೂ ಹೋಗ್ಬೇಕು, ಇಂಥ ಕಡೆಗೂ ಹೋಗಬೇಕು ಅಂತ ಎಲ್ಲ ಮಾರ್ಗದರ್ಶನವನ್ನು ಮಾಡಿದಂತಹ ವ್ಯಕ್ತಿ ಸುಗ್ರೀವನೇ. ಯಾಕೆಂದ್ರೆ ಇಡೀ ಭೂಮಂಡಲವನ್ನ ಸುತ್ತಿ ಅಭ್ಯಾಸ ಇತ್ತು. ವಾಲಿಯ ಹೆದರಿಕೆಯಿಂದ ಇಡೀ ಭೂಮಂಡಲವನ್ನ ತಿರುಗಾಡಿದ್ದಾನೆ. ಎಲ್ಲೆಲ್ಲಿ ಹೋದ್ರೆ ಯಾವ್ಯಾವ ವಿಶ್ರಾಂತಿ ಸ್ಥಳಗಳು ಸಿಗತ್ತೆ, ಎಷ್ಟೆಷ್ಟು ದೂರ ಇದೆ, ಎಲ್ಲದರ ಪರಿಚಯವೂ ಕೂಡ ಇತ್ತು. ಹಾಗಾಗಿ ಎಲ್ಲ ಕಡೆಯಲ್ಲೂ ತಿಳಿದಂತಹ ಕಪಿಗಳನ್ನೇ ಆಯಾಯ ಕಪಿಗಳನ್ನ ಅಲ್ಲಲ್ಲಿ ಕಳುಹಿಸುತ್ತಾನೆ. ವಿಶೇಷವಾಗಿ ದಕ್ಷಿಣ ದಿಕ್ಕಿಗೆ ಜಾಂಬುವಂತ, ಹನುಮಂತ ಮೊದಲಾದಂತಹ, ಅಂಗದ ಮೊದಲಾದಂತಹ ಕಪಿಗಳನ್ನ, ಶ್ರೇಷ್ಠ ಕಪಿಗಳನ್ನ ಕೊಟ್ಟು ಕಳುಹಿಸುತ್ತಾನೆ. ಕಳುಹಿಸಿದಾಗ ಅವರೆಲ್ಲ ಹೋದಾಗ ಕೊನೆಗೆ ಸಮುದ್ರವನ್ನು ನೋಡ್ತಾರೆ. ಸಮುದ್ರವನ್ನ ನೋಡಿದಾಗ ಅಲ್ಲಿ ಕೊನೆಗೆ ದಾಟ್ಲಿಕ್ಕಾಗಲ್ಲ. ಕೊನೆಗೆ ಆ ಸಮುದ್ರವನ್ನು ದಾಟುವರು ಯಾರು ಅಂತ ವಿಚಾರವನ್ನು ಮಾಡಿದಾಗ ಹನುಮಂತ ದೇವರು, ಇಲ್ಲಿ ವಾಲ್ಮೀಕಿ ರಾಮಾಯಣದೊಳಗೆ ಹೇಳಬೇಕಾದ್ರೆ ಅವರು ಸುಮ್ಮನೆ ಕುಳಿತುಕೊಂಡಿರ್ತಾರೆ. ತಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯ ಗೊತ್ತಾಗಲ್ಲ. ಕೊನೆಗೆ ಹೊಗಳಿದ ಮೇಲೆ ಅದಾದ ನಂತರ ಅದು ವ್ಯಕ್ತವಾಗುತ್ತೆ ಅಂತ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಎಲ್ಲರೂ ಕೂಡ ಮೊದಲು ನಾನು ಇಷ್ಟು ಹೋಗ್ತೇನೆ ಅಂತ ಹೇಳ್ತಾರೆ. ಆದ್ರೆ ಮುಂದೆ ಹೋಗಿ ಮುಂದಿನ ಕೆಲಸಗಳನ್ನು ಮಾಡ್ಕೊಂಡು ಬರ್ತೇನೆ ಅಂತ ಧೈರ್ಯವಾಗಿ ಹೇಳ್ತಕ್ಕಂಥವ್ರು ಹನುಮಂತ ದೇವರೊಬ್ಬರೇ. ಅವರೊಬ್ಬರೇ ಹಾರಿ ಹೋಗಿದ್ದಾರೆ. ಹೋಗಿ ಇಲ್ಲಿ ಸೀತೆ ಇಲ್ಲಿದ್ದಾಳೆ ಅಂತ ಹೋಗಿ ಮಾತಾಡಿಸಿಕೊಂಡು ನಂತರ ಬರ್ತಾನೆ. ಇದಾದ ನಂತರ ಪರಮಾತ್ಮ ಎಲ್ಲ ಕಪಿಗಳನ್ನ ಸೇರಿಸಿಕೊಂಡು
ಆ, ಯುದ್ಧಕ್ಕೆ ಅಂತ ಅಂದ್ರೆ ಆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಬೇಕು ಅಂತ ಬಂದಿದ್ದಾನಂತೆ. ಕಪಿಗಳ ಸೈನ್ಯ ಸಮೇತನಾಗಿ ಶ್ರೀರಾಮಚಂದ್ರ ಸಮುದ್ರದ ದಡಕ್ಕೆ ಬಂದಿದ್ದಾನೆ. ಸಮುದ್ರದ ದಡಕ್ಕೆ ಬಂದು ಅವನು ಇದರ ಮೇಲೆ ನಾನು ಸೇತುವೆಯನ್ನು ಕಟ್ಟಬೇಕು, ಸಮುದ್ರ ನನಗೆ ಅಪ್ಪಣೆ ಕೊಡಬೇಕು ಅಂತ ಅನ್ನೋ ದೃಷ್ಟಿಯಿಂದಾಗಿ ಅಲ್ಲಿ ಕುಳಿತುಕೊಂಡ್ರೆ ಆವಾಗ ಸಮುದ್ರ ರಾಜ ಎದ್ದು ಬಂದು ಯಾವುದೇ ಪ್ರತ್ಯುತ್ತರವನ್ನು ಕೊಡ್ಲಿಲ್ಲ. ಕೊಡದೆ ಹೋದಾಗ 3 ದಿನವಾಯ್ತಂತೆ. 3 ದಿನ ಉಪವಾಸದಿಂದ ಇದ್ದಾನಂತೆ. ಉಪವಾಸವಿದ್ದಾಗ್ಲೂ ಕೂಡ ಸಮುದ್ರ ರಾಜ ಎದ್ದು ಬಂದು ಗೌರವವನ್ನ, ಒಪ್ಪಿಗೆಯನ್ನು ಯಾವುದನ್ನು ಕೂಡ ತೋರಿಸಲಿಲ್ಲ. ತೋರಿಸದೆ ಹೋದಾಗ ತುಂಬಾ ಕೋಪದಿಂದ ಇಡೀ ಸಮುದ್ರವನ್ನೇ ಒಣಗಿಸಿ ಬಿಡ್ತೇನೆ ಅಂತ ಶ್ರೀರಾಮಚಂದ್ರ ಹೊರಟನಂತೆ. ಯದ್ದೋಷ ತೀವ್ರ ಪರಿವೃತ್ತ ಕಟಾಕ್ಷಪಾತ ಸಂಭ್ರಾಂತ ನಕ್ರಮ ಕರೋ ಭಯಗೀರ್ಣ ಘೋಷ ಸಿಂಧುಶಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದ ಉಪಗಮ್ಯ ಬಭಾಷಯೇತತ್. ಪರಮಾತ್ಮನ ತೀಕ್ಷ್ಣವಾದಂತಹ ಕಟಾಕ್ಷದಿಂದಲೇನೆ ಇಡೀ ಸಮುದ್ರವೇ ನಡಗಿದೆ ಅಂತೆ, ಹೆದರಿದೆ ಅಂತೆ. ಅದರ ಒಳಗಿರುವಂತಹ ಆ ತಿಮಿಂಗಿಲಗಳಾಗಿರಬಹುದು, ಮೊಸಳೆಗಳಾಗಿರಬಹುದು, ಎಲ್ಲವೂ ಕೂಡ ಭಯಗ್ರಸ್ತವಾಗಿದ್ದಾವೆ. ಅಲ್ಲಿ ಒಳಗಿರುವಂತಹ ಪ್ರಾಣಿಗಳೆಲ್ಲ ಹೆದರ್ಕೊಂಡಿದ್ದಾವೆ. ಏನಾಗ್ತಾ ಇದೆಯೋ ಏನೋ ಅಂತ ಒಂದು ಹೆದರಿಕೆ ಆಗಿದೆ. ಆ ಸಮುದ್ರದಲ್ಲಿ ಏನು ಘೋರ್ಘರತೆ ಇತ್ತು, ಏನ ಘೋಷಗಳು ಇತ್ತು, ಆ ಎಲ್ಲ ಘೋಷಗಳೆಲ್ಲ ಸ್ತಬ್ಧವಾಗಿ ಹೋಗಿದೆ. ಅಷ್ಟು ಅಂತಹ ಒಂದು ತೀವ್ರವಾದಂತಹ ಕಟಾಕ್ಷದಿಂದಾಗಿ, ಕುಡಿಗಣ್ಣಿನ ನೋಟದಿಂದಾಗಿ ಹೆದರಿಕೊಂಡಿದ್ದಾವೆ. ಆ ಸಮುದ್ರ ರಾಜನು ಕೂಡ ಹೆದರಿಕೊಂಡು ಕೊನೆಗೆ ತಾನೇ ಒಂದು ಮೂರ್ತಿಮತ್ತಾಗಿ ಶರೀರವನ್ನು ಧರಿಸಿಕೊಂಡಂತಹ ವ್ಯಕ್ತಿ ಅವನು ಎದುರುಗಡೆ ರಾಮನ ಬಳಿಯಲ್ಲಿ ಬಂದು ಅರ್ಹಣಂ ಪರಿಗೃಹ್ಯ ಅಂತ ತಲೆಯ ಮೇಲೆ ರಾಮನಿಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಆ ರಾಮನ ಕಾಲುಗಳಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನಂತೆ. ಇದನ್ನು ಹೇಳ್ತಾನೆ: ತಂತ್ವಾ ವಯಂ ಜಡಧಿಯೋ ನ ವಿದಾಮ ಭೂಮನ್ ಕೂಟಸ್ಥಮಾದಿ ಪುರುಷಂ ಜಗತಾಮಧೀಶಂ ತ್ವಂ ಸತ್ವತಃ ಸುರಗಣಾನ್ ರಜಸಃ ಪ್ರಜೇಶಾನ್ ಮನ್ಯೋಶ್ಚ ಭೂತಪತಯಃ ಸ ಭವಾನ್ ಗುಣೇಶಃ. ಇದುವರೆಗೂ ಕೂಡ ನಾವು ನಿಮ್ಮನ್ನ ಅರ್ಥ ಮಾಡಿಕೊಳ್ಳಿಲ್ಲ. ಯಾಕಂದ್ರೆ ನಾವು ನಿಮ್ಮನ್ನ ಜಡಧಿಯ, ನಮಗೆ ಬುದ್ಧಿ ಸರಿ ಇಲ್ಲ, ಸಂಪೂರ್ಣ ಸರಿಯಾದಂತಹ ಪರಿಜ್ಞಾನ ಇಲ್ಲ. ಯಾರು ಬಂದಿದ್ದಾರೆ, ಯಾರು ಏನು ಅಂತ ಅನ್ನೋದು, ನೀನ್ ಎಲ್ಲಿವರೆಗೂ ನೀನ್ ಕೋಪ ತೋರಿಸೋದಿಲ್ಲೋ ಅಲ್ಲಿವರೆಗೂ ನಮಗೆ ನೀನ್ ಯಾರು ಅಂತ ಅನ್ನೋದು ನಮಗೆ ಅರ್ಥ ಆಗ್ಲಿಲ್ಲ. ನಾವೆಲ್ಲ ಮಂದವಾದಂತಹ ಬುದ್ಧಿ ಉಳ್ಳಂಥವರಾಗಿದ್ದೇವೆ. ನಾವು ನಿನ್ನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಎಂಥವನ್ ನೀನು, ಆದಿಪುರುಷಂ, ಜಗತ್ತಿಗೆ ಮೊದಲಿಗನಾದಂತಹ ವ್ಯಕ್ತಿ ನೀನು, ಇಡೀ ಜಗತ್ತಿಗೆ ನಿಯಾಮಕನಾದಂಥವನು ನೀನು. ಸತ್ವಗುಣದಿಂದ ದೇವತೆಗಳನ್ನ, ರಜೋಗುಣದಿಂದಾಗಿ ಉಳಿದ ರಾಜಸರನ್ನ, ತಮೋಗುಣದಿಂದಾಗಿ ತಾಮಸರನ್ನ, ಇವರನ್ನೆಲ್ಲರನ್ನೂ ಕೂಡ ನೀನು ಸೃಷ್ಟಿಯನ್ನ ಮಾಡ್ತಾ ಇದ್ದೀಯಾ. ಹೀಗೆ ಇಡೀ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡತಕ್ಕಂಥವನು ನೀನು. ಅಂತಹ ನಿನ್ನನ್ನ ನಾವು ಅರ್ಥವನ್ನ ಮಾಡ್ಕೊಳ್ಳಿಲ್ಲ ನಾವು ಅಂತ ಹೀಗೆ ಆ ಪರಮಾತ್ಮ ಅವನನ್ನ ಸ್ತೋತ್ರವನ್ನು ಮಾಡ್ತಾ ಅವನಿಗೆ ಅಪರಾಧವನ್ನ ಕೇಳ್ತಾ, ಇದುವರೆಗೂ ನೀನು 3 ದಿವಸ ಉಪವಾಸಕ್ಕೋಸ್ಕರ ಕೂತಿದ್ರು ಕೂಡ ನಾವು ಯಾವುದೇ ಪ್ರತ್ಯುತ್ತರವನ್ನು ಕೊಡ್ಲಿಲ್ಲ, ಇದಕ್ಕೆ ಅಪರಾಧಕ್ಕೆ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ಹೇಳ್ತಾನೆ, ಬೇಕಾದ ಹಾಗೆ ನೀವು ಸಮುದ್ರದ ಮೇಲೆ ನೀವು ಸೇತುವೆಯನ್ನು ಕಟ್ರಿ. ಕಾಮಂ ಪ್ರಯಾಹಿ ಜಹಿ ವಿಶ್ರವಸೋಭಮೇಹಂ ತ್ರೈಲೋಕ್ಯ ರಾವಣಂ ಅವಾಪ್ನುಹಿ ವೀರಪತ್ನೀಂ ಬಧ್ನೀಹಿ ಸೇತು ಮಿಹತೆ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ ಅಂತ. ಯಥೇಚ್ಛವಾಗಿ ನೀನು ಹೋಗು, ಇದರ ಮೇಲೆ ಸೇತುವೆಯನ್ನ ಕಟ್ಟಿಕೋ, ಸೇತುವೆಯನ್ನು ಕಟ್ಟಿ ಆ ರಾವಣನನ್ನ ಮೊದಲು ಸಂಹಾರವನ್ನ ಮಾಡು. ಯಾಕೆ ಅಂತಂದ್ರೆ ಇದರಿಂದಾಗಿ ನಿನಗೆ ಕೀರ್ತಿ ಬರಲಿ. ಒಂದು ಸಮುದ್ರದ ಮೇಲೆ ಒಂದು ಸೇತುವೆಯನ್ನು ಕಟ್ಟಿದ್ದಾರೆ ಅಂತ ಅದು ಒಂದು ಕೀರ್ತಿ, ನಿನಗೊಂದು ಕೀರ್ತಿ ಬರಲಿ. ಎಲ್ಲರೂ ಕೂಡ ಇದನ್ನ ಮುಂದೆ ಹೊಗಳತಕ್ಕಂಥವರಾಗ್ತಾರೆ, ಎಲ್ಲ ರಾಜರು ಕೂಡ ಇದನ್ನ ಹೊಗಳ್ತಾರೆ ಅಂತ ಹೀಗೆ ಹೇಳ್ತಾ ಇದ್ದಾನೆ. ಇಷ್ಟು ಈ ರೀತಿಯಾಗಿ ಸಮುದ್ರ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ.
ಅಲ್ಲಿ ರುದ್ರದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ರುದ್ರದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ನಂತರ ಮುಂದೆ ಅಲ್ಲಿ ಸೇತುವೆಯನ್ನು ಕಟ್ಟಬೇಕು ಅಂತ ಮುಂದೆ ಹೊರಡ್ತಾರೆ. ಇಲ್ಲಿ ರುದ್ರದೇವರ ಪ್ರತಿಷ್ಠಾಪನೆ ಮಾಡಿದ್ ಯಾಕೆ ಅಂತ ಕೇಳಿದಾಗ ಭದ್ರಾಜರು ಒಂದು ಕಾರಣವನ್ನು ಕೊಡ್ತಾರೆ. ರುದ್ರದೇವರು ಸದಾ ಈ ಸೇತುವೆಯನ್ನು ನೋಡ್ತಾ ಇರ್ತಾರೆ. ಸೇತುವೆಯನ್ನು ಮಹತ್ವ ತಿಳಿಸಬೇಕಾಗಿ. ಆ ಸೇತುವೆ ಮಹತ್ವ ಎಷ್ಟು ಅಂದ್ರೆ, ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತ ಮಾತನ್ನು ಹೇಳ್ತಾರೆ. ಕೇವಲ ಸಮುದ್ರದಲ್ಲಿ ಬರೆದಿರುವಂತಹ ಸೇತುವೆ, ಆ ಸೇತುವೆ ಒಂದು ತುಂಡನ್ನು ನೋಡಿದ್ರೂ ಸಾಕು, ಬ್ರಹ್ಮ ಹತ್ಯೆ ಮಾಡಿದ್ರು ಕೂಡ ಆ ಪಾಪಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾರಂತೆ. ಹಾಗಾದ್ರೆ ಅಷ್ಟು ಪಾಪಗಳನ್ನ ಪರಿಹಾರ ಮಾಡತಕ್ಕಂತಹ ಸಾಮರ್ಥ್ಯ ಇದಕ್ಕಿದೆ. ಈ ಜಗತ್ತಿಗೆ ಅದು ತಿಳಿಸಬೇಕಾಗಿತ್ತು. ಈ ಸೇತುವೆಗೆ ಅಷ್ಟೊಂದು ಸಾಮರ್ಥ್ಯ ಇದೆ ಅಂತ ಜಗತ್ತಿಗೆ ತಿಳಿಸಬೇಕಾಗಿತ್ತು. ಹಾಗಾಗಿ ರುದ್ರದೇವರನ್ನ ಸದಾ ಅಲ್ಲೇ ಕೂಡಿಸಿದ್ದಾರೆ. ಯಾಕಂದ್ರೆ ನೀವು ಸೇತುವೆಯನ್ನು ನೋಡ್ತಾ ಇರ್ರಿ, ಜಗತ್ತಿಗೂ ಇದರಿಂದ ಪರಿಜ್ಞಾನ ಸಿಗತ್ತೆ. ಯಾರೇ ವ್ಯಕ್ತಿಗಳು ಬಂದು ಸೇತುವೆಯನ್ನು ನೋಡಿದ್ರೆ ಅದರಿಂದಾಗಿ ಪಾಪದ ಪರಿಹಾರ ಅಂತ ಅನ್ನೋದಾಗತ್ತೆ. ಮತ್ತೆ ನಿಮಗೂ ಕೂಡ ಪಾಪದ ಪರಿಹಾರ. ಅವರಿಗೆ ಪಾಪ ಏನೇ ಬಂದರೂ ಕೂಡ, ಅಲ್ಪ ಸ್ವಲ್ಪ ಏನೇ ಬಂದರೂ ಕೂಡ ಅದು ಕೂಡ ಎಲ್ಲವೂ ಕೂಡ ಪರಿಹಾರ ಆಗತ್ತೆ. ಹೀಗೆ ಈ ದೃಷ್ಟಿಕೋನದಿಂದಾಗಿ ರುದ್ರದೇವರ ಪ್ರಾರ್ಥನೆಯನ್ನು ಮಾಡ್ತಾನೆ. ವಸ್ತುತಃ ಹೊರತು ರುದ್ರದೇವರನ್ನ ಪ್ರಾರ್ಥನೆ ಮಾಡಿ ಇವನು ಅವರ ಅನುಗ್ರಹದಿಂದಾಗಿ ಸೇತುವೆಯನ್ನು ಕಟ್ಟುವಂತಹ ಅವಶ್ಯಕತೆ ಏನಿಲ್ಲ. ಸ್ವಯಂ ತಾನೇ ಕರೆದುಕೊಂಡು ಹೋಗಬಹುದಿತ್ತು. ಆದರೂ ಕೂಡ ಈ ಒಂದು ಲೋಕದ ದೃಷ್ಟಿಯಿಂದಾಗಿ ಹೀಗೆ ಅಲ್ಲಿ ಸಮುದ್ರ ಸೇತುವೆ ಬಂಧನವನ್ನ ಮಾಡ್ತಾನಂತೆ. ಆ ಸೇತುವೆ ಬಂಧನವನ್ನ ಮಾಡಬೇಕಾದ್ರೆ ಹಿಂದೆ ಹೇಳಿದ ಹಾಗೆ ಎಲ್ಲ ಕಪಿಗಳು ಒಂದೊಂದು ಬಂಡೆ ಕಲ್ಲುಗಳನ್ನ ತರ್ತಾ ಇದ್ರು. ಅಲ್ಲಿ ನೀಲ ಅಂತನ್ನೋ ಕಪಿ ಅವನು ಎಲ್ಲ ಆ ಕಲ್ಲುಗಳನ್ನೆಲ್ಲ ಸರಿಯಾಗಿ ಜೋಡಿಸ್ತಾ ಇದ್ದ. ಮತ್ತೆ ಹನುಮಂತ ದೇವರು ಇವರು ತಂದಾಗ ಸೇತುವೆ ದೊಡ್ಡದಾಗಿ ಸೇತುವೆ ನಿರ್ಮಾಣ ಅಂತನ್ನೋದಾಗಿದೆ ಅಂತೆ. ಆ ಸೇತುವೆ ಎಷ್ಟು ದೊಡ್ಡದು ಅಂತಂದ್ರೆ ವಿಸ್ತೃತವಾದಂತಹ ಸೇತುವೆ. ಕೊನೆಗೆ ಆ ಸೇತುವೆಯನ್ನ ಪರಮಾತ್ಮನೇ ತುಂಡರಿಸ್ತಾನೆ ಅಂತನೋ ಮಾತನ್ನು ಕೂಡ ಹೇಳ್ತಾರೆ. ಅಲ್ಲಿಂದ ಲಂಕೆಯಿಂದ ಬರಬೇಕಾದ್ರೆ ಸಂಪೂರ್ಣ ಸೇತುವೆ ಆ ವಿಭೀಷಣ ಕೇಳ್ತಾನಂತೆ, ನೀನೇನೋ ನೀನ್ ಬರ್ಲಿಕ್ಕೋಸ್ಕರ ಕಪಿಗಳು ಬರ್ಲಿಕ್ಕೋಸ್ಕರ ಸೇತುವೆನೇನೋ ಮಾಡಿಬಿಟ್ಟಿ, ಇದೇ ತರಹ ಮತ್ತೆ ಮುಂದೆ ಯಾರೋ ಬಂದು ಮತ್ತೆ ಮುಂದೆ ಆಕ್ರಮಣ ಇತ್ಯಾದಿಗಳೆಲ್ಲ ನಡೆದ್ರೆ ಮುಂದೆ ನನ್ ಗತಿ ಏನು ಅಂತ ಕೇಳಿದಾಗ ಆಗ ಇಲ್ಲ, ಕೊನೆಗೆ ಈ ಸೇತುವೆಯನ್ನ ಇಲ್ಲ ಅರ್ಧಕ್ಕೆ ನಿಲ್ಲಿಸ್ತೇನೆ ಅಂತ ಹೇಳಿ ಅದನ್ನ ತನ್ನ ಬಾಣದಿಂದಾಗಿ ಅದನ್ನು ತುಂಡರಿಸ್ತಾನೆ ಅಂತನೋ ಮಾತನ್ನು ಕೂಡ ಹೇಳ್ತಾರೆ. ಮತ್ತೆ ಇನ್ನೂ ಒಂದು ಕಾರಣ ಯಾಕೆ ಅರ್ಧ ಸೇತುವೆಯನ್ನ ತುಂಡರಿಸಿದ ಅಂತಂದ್ರೆ, ಈಗಿನ ಜನತೆಗಳಿಗೆ ಅವ್ರು ಮಾಡಿದಂತಹ ಪಾಪಗಳ ಪರಿಹಾರ ಆಗ್ಲಿಕ್ಕೆ ಇಷ್ಟು ದೊಡ್ಡ ಸೇತುವೆ ಬೇಕಾಗಿಲ್ಲ. ಇದರ ಸ್ವಲ್ಪ ಭಾಗ ಮಾಡಿದ್ರೆ ಸಾಕು, ಅಷ್ಟರಿಂದಲೇನೆ ಪಾಪ ಪರಿಹಾರ ಆಗ್ಬಿಡತ್ತೆ. ಆದ್ರಿಂದ ಇಷ್ಟು ದೊಡ್ಡ ಸೇತುವೆ ಬೇಕಾಗಿಲ್ಲ ಅಂತ ಹೇಳಿ ಪರಮಾತ್ಮ ಕತ್ತರಿಸಿದ ಅಂತನೋ ಮಾತನ್ನ ಹೇಳ್ತಾರೆ. ಹೀಗೆ ಆ ಸೇತುವೆಯನ್ನ ಪರಮಾತ್ಮ ನಿರ್ಮಾಣವನ್ನ ಮಾಡಿದ ನಂತರ ಆ ಸೇತುವೆಯಲ್ಲಿ ಎಲ್ಲರೂ ಕೂಡ ಹೋಗಿದ್ದಾರಂತೆ. ಬದ್ಧೋದಧೌ ರಘುಪತಿರ್ ವಿವಿಧಾದ್ರಿಕೂಟೈ ಸೇತುಂ ಕಪೀಂದ್ರ ಕರಕಂಪಿತ ಭೂರುಹಂಗೈ ಸುಗ್ರೀವ ನೀಲ ಹನುಮತ್ ಪ್ರಮುಖೈರನೇಕೈ ಲಂಕಾಂ ವಿಭೀಷಣ ದೃಶಾ ವಿಶದಾಶು ದಗ್ಧಾಂ. ಮೊದಲೇನೆ ಇದು ಲಂಕೆ ಅಂತನ್ನೋದು ಲಂಕೆಗೆ ಹೋದಾಗ ಆವಾಗ್ಲೇನೆ ಲಂಕೆ ಅನ್ನೋದು ಸುತ್ತ ಹಾಕಿ ಆಗಿತ್ತು. ಹನುಮಂತ ದೇವರು ಇಡೀ ಲಂಕೆಯನ್ನು ಸುತ್ತು ಹಾಕಿದ್ರು. ಲಂಕೆಯನ್ನು ಸುತ್ತು ಹಾಕಿದ್ದು ಹೇಗೆ ಸುತ್ತು ಹಾಕಿದ್ರು? ಅವರ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದಾಗ ಆ ಬಾಲದ ಬೆಂಕಿಯಿಂದಲೇನೆ ಇಡೀ ಲಂಕೆಯನ್ನು ಸುಟ್ರಂತೆ. ಅದರೊಳಗೆ 2 ಮನೆ ಬಿಟ್ರಂತೆ. ಒಂದು ವಿಭೀಷಣನ ಮನೆ, ಲಂಕೆ ಮತ್ತೆ ಸೀತೆ ಇರುವಂತಹ ಸ್ಥಳ ಅಶೋಕವನ. ಇವೆರಡನ್ನೂ ಬಿಟ್ಟು ಉಳಿದ ಎಲ್ಲಾ ಕಡೆಯಲ್ಲೂ ಕೂಡ ಯಾರ್ಯಾರು ಸೀತೆಗೆ ತೊಂದರೆಯನ್ನು ಕೊಡ್ತಾ ಇದ್ರು ಅವರನ್ನೆಲ್ಲರನ್ನೂ ಕೂಡ ಅವರ ಇರುವಂತಹ ಮನೆಗಳನ್ನ ಎಲ್ಲವನ್ನೂ ಕೂಡ ಸುಟ್ಟು ಹಾಕಿದ್ದಾನೆ. ಅದರಲ್ಲಿ ಒಂದು ಮಾತನ್ನ ಹೇಳುತ್ತಾರೆ, ಎಲ್ಲ ಒಂದು ದಿವಸ ರಾತ್ರಿ ಸಮಯ ಆಗಿದೆ. ರಾತ್ರಿ ಸಮಯ ಆದಾಗ ರಾವಣನಿಗೆ ಸದಾ ಸೀತೆ ಇದ್ದೇ ಚಿಂತೆ.
ದುಷ್ಟರಿಗೆ ಮನಸ್ಸಿನಲ್ಲಿ ಪರಸತಿಯರ ಚಿಂತನೆ ಇರುತ್ತೆ. ಹಾಗಾಗಿ ರಾತ್ರಿ ಇಡೀ ನಿದ್ರೆ ಬರ್ತಾ ಇಲ್ಲ. ಕೊನೆಗೆ ಎದ್ದು ಬಿದ್ದು ಕೊನೆಗೆ ಸೀತೆ ಬಳಿಗೆ ಹೋಗಬೇಕು ಅಂತ ಅನಿಸ್ತು. ತನ್ನ ಆ, ಎಲ್ಲ ಆ, ಒಂದಿಷ್ಟು ಜನ ಭೃತ್ಯರಿಗೆ ಎಲ್ಲರೂ ಕೂಡ ಹೊರಡಬೇಕು ಅಂತ ಹೇಳಿದಾಗ ಆಯ್ತು ಅಂತ ಅವರೆಲ್ಲ ಹೊರಟಿದ್ದಾರೆ. ಕೈಯಲ್ಲಿ ಒಂದಿಷ್ಟು ದೀಪಗಳನ್ನು ಹಿಡಿದುಕೊಂಡಿದ್ದಾರೆ. ಆ ದೀಪಗಳನ್ನು ಹಿಡಿದುಕೊಂಡು ಅವರು ಮುಂದೆ ಮುಂದೆ ಹೋಗ್ತಿದ್ದಾರೆ. ಹಿಂದೆ ಹಿಂದೆ ರಾವಣ ಬರ್ತಾ ಇದ್ದಾನೆ. ಈಗ ಹೋಗಿ ಎದುರುಗಡೆ ಹೋಗಿ ರಾವಣ ಬಂದಾಗ ರಾತ್ರಿಯ ಸಮಯದಲ್ಲಿ ಸೀತೆಯ ಬಳಿಯಲ್ಲಿ ಬಂದು ರಾವಣ ಹೇಳ್ತಾ ಇದ್ದಾನಂತೆ, ನೋಡು, ರಾಮ ನಿರ್ಗತಿಕನಾದಂತಹ ವ್ಯಕ್ತಿ. ಅವನಿಗೆ ಯಾವುದೇ ರೀತಿಯಾದಂತಹ ರಾಜ್ಯ ಇಲ್ಲ, ಮತ್ತಿನ್ನೊಂದಿಲ್ಲ, ಯಾವುದೂ ಇಲ್ಲ. ಅವನನ್ನು ಬಿಟ್ಟುಬಿಡು. ಅವನೊಬ್ಬ ಸಾಮಾನ್ಯ ಮನುಷ್ಯ. ಆದ್ರೆ ನಾನು ನನ್ನ ಹೆಸರು ಹೇಳಿದ್ರೆ ಸಾಕು, ಇಡೀ ದೇವತೆಗಳು, ಇಡೀ ಲೋಕಗಳು ಎಲ್ಲವೂ ಕೂಡ ನಡಗತ್ತು. ಎಲ್ಲರನ್ನೂ ಕೂಡ ನಾನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೇನೆ. ಹಾಗಾಗಿ ಬಿಟ್ಟು ಬಿಡು. ಆ ಮನುಷ್ಯನಾದಂತಹ ವ್ಯಕ್ತಿಯಾದಂತಹ ಕ್ಷುಲ್ಲಕನಾದಂತಹ ರಾಮನನ್ನ ಭಜಿಸೋದನ್ನು ಬಿಟ್ಟುಬಿಡು, ನನ್ನ ಜೊತೆಗೆ ಬಾ. ಎಲ್ಲರ ಏನು ಪಟ್ಟದ ರಾಣಿ ಅಂತ ಯಾರ್ಯಾರಿದ್ದಾರೋ ಅವ್ರಿಗಿಂತಲೂ ಕೂಡ ನಿನ್ನನ್ನೇ ರಾಣಿಯನ್ನಾಗಿ ನಾನು ಮಾಡ್ತೇನೆ. ನಿನಗೇನು ಬೇಕೋ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಟ್ಟು ನಿನ್ನ ಪಾದ ಸೇವೆಯನ್ನು ನಾನು ಮಾಡಿಕೊಂಡಿರ್ತೇನೆ ಅಂತ ರಾವಣ ಹೇಳ್ತಾನಂತೆ. ಇಷ್ಟು ಮಾತನ್ನು ಹೇಳಿದ್ರೆ ಸೀತೆ ಏನ್ ಹೇಳಬೇಕು? ಅವಳು ಬಹಳ ಸುಂದರವಾಗಿ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ತೃಣಮಂತರತಃ ಕೃತ್ವ ಪ್ರತ್ಯುವಾಚ ಶುಚಿಸ್ಮಿತ ಅಂತ ಮಧ್ಯದಲ್ಲಿ ಒಂದು ಹುಲ್ಲು ಕಡ್ಡಿಯನ್ನಿಟ್ಟು ಮಾತಾಡ್ತಾಳಂತೆ. ಎಲ್ಲ ನಮ್ಮ ಲೋಕಕ್ಕೆ ತಿಳಿಸಿಕೊಡುವಂತಹ ಒಂದು ಪಾಠ. ಯಾವತ್ತೂ ಕೂಡ ಸ್ತ್ರೀಯರು ಪರಪುರುಷರ ಜೊತೆಗೆ ಹೇಗೆ ಮಾತಾಡಬೇಕು, ನೇರವಾಗಿ ಮಾತಾಡಬಾರದು. ಆ ದೃಷ್ಟಿಯಿಂದಾಗಿ ಸೀತಾದೇವಿ ರಾವಣನ ಜೊತೆಗೆ ನೇರವಾಗಿ ಮಾತಾಡಬಾರದು ಅಂತನ್ನೋ ದೃಷ್ಟಿಯಿಂದಾಗಿ ಮಧ್ಯದಲ್ಲಿ ಹುಲ್ಲು ಕಡ್ಡಿಯನ್ನು ಇಡ್ತಾ ಇದ್ದಾಳೆ. ತೃಣಮಂತರತ ಹುಲ್ಲು ಕಡ್ಡಿಯನ್ನು ಮಧ್ಯದಲ್ಲಿ ಇಟ್ಟು ಮಾತಾಡ್ತಾ ಇದ್ದಾಳೆ. ಇನ್ನೂ ಒಂದು ಹುಲ್ಲು ಕಡ್ಡಿಯನ್ನಿಟ್ಟು ತೋರಿಸುವ ಮುಖಾಂತರ ನೀನು ಏನು ಹೇಳ್ತಾ ಇದ್ದೀಯೋ, ನಾನು ರಾವಣ ಅಷ್ಟು ಸಾಮರ್ಥ್ಯ ಉಳ್ಳವನು, ಇಷ್ಟು ಸಾಮರ್ಥ್ಯ ಉಳ್ಳವನು ಅಂತ ಏನು ಹೇಳ್ಕೊಳ್ತಾ ಇದೆಯೋ ಅದೆಲ್ಲ ನೀನು ಯಾರಿಗೆ ಸಮಾನ ಅಂದ್ರೆ ಹುಲ್ಲು ಕಡ್ಡಿಗೆ ಸಮಾನ. ನೀನೇನು ನಾ ರಾಮನ ಸಾಮರ್ಥ್ಯವನ್ನು ನೀನೇನು ಅರ್ಥವನ್ನು ಮಾಡಿಕೊಂಡಿದ್ದೀಯಾ? ರಾಮ ಅಂದ್ರೆ ಎಂಥವನು ಹೇಳ್ತಾಳೆ. ಈಗ್ಲೂ ಬೇಕಾದ್ರೆ ನೀನ್ ನನ್ನನ್ನು ಒಪ್ಪಿಸಿಬಿಟ್ಟು ಬೇಕಾದ್ರೆ ಶರಣ ಹೊಂದು, ರಾಮ ನಿನಗೇನು ಮಾಡುವುದಿಲ್ಲ. ಆದ್ರೆ ಒಂದ್ ವೇಳೆ ನೀನು ಒಪ್ಪಿಸದೆ ಹೋದ್ರೆ ರಾಮ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅಂತನ್ನುವ ರೀತಿಯಲ್ಲಿ ಬಹಳ ಸುಂದರವಾದಂತಹ ಮಾತುಗಳಿಂದ ಅವನನ್ನು ಎಚ್ಚರಿಸ್ತಾನಂತೆ. ಸೀತಾದೇವಿ ಎಚ್ಚರಿಸ್ತಾಳೆ. ಎಷ್ಟೇ ಎಚ್ಚರಿಸಿದರೂ ಕೂಡ ಅವರು ಕಾಮದಲ್ಲಿ ಆಸಕ್ತನಾದಂತಹ ವ್ಯಕ್ತಿ ಅವನು ರಾವಣ. ಅದರಿಂದ ತನ್ನ ಸ್ವಭಾವವನ್ನು ಬಿಡುವುದಿಲ್ಲ. ಕೊನೆಗೆ ಇವು ಎಷ್ಟೇ ನಿರಾಕರಿಸಿದಾಗ ಕಾಮಂ ಖಾದತ ಸರ್ವಸ್ಯಾಹ ಅಂತ ಹೇಳ್ತಾರಂತೆ. ಏನಾದ್ರೂ ಮಾಡ್ರಿ ಇವಳನ್ನು ಒಪ್ಪಿಸ್ರಿ, ಇಲ್ಲ ಅಂದ್ರೆ ತಿಂದು ಹಾಕಿಬಿಡ್ರಿ ಅಂತ ಹೇಳ್ತಾರೆ. ಹೇಳಿದಾಗ ಆಯ್ತು ಅಂತ ಕೊನೆಗೆ ರಾವಣ ಹೋಗ್ತಾನೆ. ಉಳಿದ ಅಕ್ಕಪಕ್ಕದಲ್ಲಿ ಎಲ್ಲ ರಾಕ್ಷಸಿಯರು ಹೆದರಿಸ್ತಾರಂತೆ, ನೀನು ರಾವಣನ್ ಮದುವೆ ಆಗ್ತೀಯೋ ಇಲ್ಲೋ, ನಾನು ನಿನ್ನ ಇಲ್ಲ ಅಂದ್ರೆ ತಿಂದು ಬಿಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೆದರಿಸ್ತಾರಂತೆ. ಎಷ್ಟು ಹೆದರಿಸಿದ್ರು ಕೊನೆಗೆ ಹೆದರ್ಕೊಳ್ತಾಳೆ. ಹೆದರ್ಕೊಂಡು ಕೊನೆಗೆ ಒಬ್ಬಳಂತ ಹೇಳ್ತಾಳಂತೆ, ಏನು ಬೇಡ, ನಾಳೆ ಇವಳನ್ನೇ ಕತ್ತರಿಸಿಬಿಟ್ಟು ಇವಳನ್ನ ರಾವಣನಿಗೆ ಬೆಳಗಿನ ಉಪಹಾರಕ್ಕೆ ಇವಳನ್ನು ಹಾಕಿಬಿಡೋಣ ಅಂತ ಹೀಗೆಲ್ಲ ಮಾತುಗಳನ್ನು ಹೇಳ್ತಾಳೆ. ಆ ಮಾತುಗಳನ್ನು ಕೇಳಿಯೇ ಅವಳು ಮೂರ್ಛಿತಳಾಗಿ ಬೀಳ್ತಾಳೆ. ಕೊನೆಗೆ ಈ ಸಮಯದಲ್ಲಿ ಒಬ್ಬಳು ಬರ್ತಾಳಂತೆ, ತ್ರಿಜಟೆ. ಅವಳು ಬರ್ತಾಳೆ. ಅವಳು ಹೇಳ್ತಾಳಂತೆ, ಎಲ್ರು ಸರಿರಿ, ನನಗೊಂದು ಕನಸು ಬಿತ್ತು, ಬಹಳ ಸುಂದರವಾದ ಕನಸು ಬಿತ್ತು. ಏನು ಬಿತ್ತು ಅಂತ ಹೇಳ್ತಾ ಇದ್ದಾಳೆ. ಏನು ಚಿಂತೆ ಮಾಡಬೇಡ ಸೀತೆ, ನೀನ್ ಯಾವ ಚಿಂತೆಯನ್ನು ಮಾಡಬೇಡ. ರಾವಣ ಅವನು ನರಕಕ್ಕೆ ಹೋಗ್ತಕ್ಕಂತಹ ಒಂದು ಕನಸು ನನಗೆ ಬಿದ್ದಿದೆ. ಶ್ರೀರಾಮಚಂದ್ರ ತಾನು ಬಂದು ರಾವಣನನ್ನು ಕೊಂದಿರುವಂತಹ ಕನಸು ನನಗೆ ಬಿದ್ದಿದೆ. ಏನು ಚಿಂತೆಯನ್ನು ಮಾಡಬೇಡ, ಧೈರ್ಯವನ್ನು ತೆಗೆದುಕೋ ಅಂತ ಹೀಗೆ ಧೈರ್ಯವನ್ನು ತುಂಬಿದಂತಹ ಒಂದು ಕಥೆಯನ್ನು ನಾವು ಕೇಳ್ತೇವೆ. ಅಂದ್ರೆ ಇಷ್ಟು ಇಲ್ಲೆಲ್ಲ ತಾತ್ಪರ್ಯ ಇಷ್ಟೇ. ರಾವಣನಿಗೆ ಒಬ್ಬ ಕವಿ ಹೇಳ್ತಾನೆ,
ಅದು ಹೇಗಿತ್ತು ಅಂತಂದ್ರೆ ರಾತ್ರಿಯ ಸಮಯದಲ್ಲಿ ಎಲ್ಲ ಕೈಯಲ್ಲೆಲ್ಲ ದೀಪವನ್ನು ಹಿಡಿದುಕೊಂಡಿದ್ರು. ರಾವಣ ಎದ್ದು ಬಂದು ಸೀತೆಯ ಬಳಿಯಲ್ಲಿ ತನ್ನ ದುಃಖವನ್ನ ತೋಡ್ಕೊಳ್ತಾ ಇದ್ದಾನೆ. ಇದೆಲ್ಲ ಹೇಗಿತ್ತು ಅಂತಂದ್ರೆ ರಾತ್ರಿಯ ಸಮಯ ಅಂದ್ರೆ ಅದು ಕತ್ತಲು ಇರುತ್ತೆ. ಕತ್ತಲು ಇದ್ದಾಗ ಇವತ್ತು ನೋಡಿ, ಈಗ ನಮ್ಮ ಮನೆ ಮುಂದೆ ಏನಾದರೂ ಧೂಳಿದ್ರೆ ಬೆಳಗಿನ ಜಾವದಲ್ಲಿ ನಾವು ಧೂಳನ್ನ ಝಾಡಿಸ್ತೇವೆ, ಧೂಳನ್ನ ಕಸಬರಗೆಯಿಂದ ಗುಡಿಸಿದ್ರೆ ಆ ಧೂಳುಗಳೆಲ್ಲ ಎಲ್ಲ ಹೋಗ್ಬೇಕು, ಧೂಳುಗಳೆಲ್ಲ ಬೇರೆ ಆಚೆ ಈಚೆ ಚೆಲ್ಲಾಪಿಲ್ಲಿ ಆಗುತ್ತೆ. ರಾತ್ರಿಯ ಸಮಯ ಇದು. ರಾತ್ರಿಯ ಸಮಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕತ್ತಲು ಇತ್ತು. ಆ ಕತ್ತಲನ್ನು ಓಡಿಸಬೇಕು ಅಂದ್ರೆ ದೀಪ ಬೇಕು. ದೀಪದಿಂದ ಕತ್ತಲನ್ನು ಓಡಿಸ್ತಾ ಇದ್ದಾರೆ. ಆದ್ರೆ ಓಡಿಸಿದ ಕತ್ತಲೆಲ್ಲ ಎಲ್ಲಿ ಹೋಯಿತು ಅಂತಂದ್ರೆ ರಾವಣನ ಮನೆ ಒಳಗೆ ಸೇರ್ಕೊಂಡಂತೆ, ಮನಸ್ಸಿನೊಳಗೆ ಸೇರಿಕೊಂಡಿತು. ಆ ಮನಸ್ಸಿನಿಂದಾಗಿ, ಕಾಮದ ವಾಸನೆಯಿಂದಾಗಿ, ದುಷ್ಟ ಬುದ್ಧಿಯಿಂದಾಗಿ ಸೀತೆಯ ಬಳಿಯಲ್ಲಿ ಈ ಕೆಟ್ಟು ಮಾತುಗಳನ್ನೆಲ್ಲವನ್ನು ಕೂಡ ಆಡಿದ್ದಾನೆ, ತಿಳಿಯದೇನೆ ಆಡಿದ್ದಾನೆ. ಆದರೆ ಅದೇ ಸಮಯದಲ್ಲಿ ಸೀತಾದೇವಿ ಆ ಸೀತೆಗೆ ಒಂದು ಧೈರ್ಯ ತುಂಬಿಸಲಿಕ್ಕೋಸ್ಕರ, ಅವರಿಗೆ ಯಾವುದೇ ರೀತಿಯಾದಂತಹ ಅನ್ನಾಹಾರಾದಿಗಳನ್ನ ತೆಗೆದುಕೊಳ್ಳದೆ ಹೋದ್ರೂ ಕೂಡ ಅವರು ಬದುಕಲಿಕ್ಕೋಸ್ಕರ ಒಳಗಡೆ ವಿಶೇಷವಾಗಿ ಇಂದ್ರದೇವರು ಪ್ರವೇಶವನ್ನು ಮಾಡಿದ್ದಾರೆ. ಒಂದು ರೀತಿಯಾಗಿ ಲಕ್ಷ್ಮೀದೇವಿ ಕೂಡ ಒಂದು ಅಂಶದಿಂದ ಇದ್ದಾಳೆ. ಹೀಗೆ ಈ ರೀತಿಯಾದಂತಹ ಒಂದು ಸಂಕಷ್ಟವನ್ನ ಸೀತಾ ಪಟ್ಟಿದ್ದನ್ನೆಲ್ಲವನ್ನೂ ಕೂಡ ಹನುಮಂತ ದೇವರು ನೋಡಿದ್ದಾರೆ. ಅದನ್ನ ಸೆರೆಮನೆ ಅಲ್ಲಿ ಮೇಲ್ಗಡೆ ಕುಳಿತುಕೊಂಡು ಹನುಮಂತ ದೇವರನ್ನು ನೋಡಿ ಈಗಲೇ ರಾವಣನ ಕೊಂದು ಬಿಡ್ಲು ಅಂತ ವಿಚಾರವನ್ನು ಮಾಡಿದ್ರಂತೆ. ಕೊನೆಗೆ ಆಮೇಲೆ ವಿಚಾರವನ್ನು ಮಾಡಿದ್ರಂತೆ, ನಾನ್ ಬಂದಿರೋದು ದೂತನಾಗಿ ಮಾಡತಕ್ಕಂಥ ಕೆಲಸ. ದೂತರಾದವರು ಯಾವತ್ತೂ ಕೂಡ ಕೆಲಸವನ್ನ ಕೆಡಿಸಬಾರ್ದು. ನನ್ನ ಕೆಲಸ ಏನ್ ಮಾಡಿದ್ದು, ಸೀತೆ ಇದ್ದಾಳೋ ಇಲ್ಲೋ ಅಂತ ತೀರ್ಮಾನ ಮಾಡ್ಕೊಂಡು ಬರೋದಷ್ಟೇ ಕೆಲಸವೇ ಹೊರತು ರಾವಣನನ್ನು ಕೊಂದು ಬಿಡುವಂತಾಗ್ಲಿ ಇಂಥದ್ದು ಯಾವುದನ್ನು ಕೂಡ ಅಪ್ಪಣೆಯನ್ನು ಮಾಡಿಲ್ಲ. ಆದ್ರಿಂದ ಸ್ವಲ್ಪ ತಾಳ್ಮೆಯಿಂದ ತೆಗೆದುಕೊಂಡು ನಿಧಾನವಾಗಿ ಸೀತೆಗೆ ಇವನ ಮೇಲೆ ವಿಶ್ವಾಸ ಬರುವಂತೆ ಮಾಡಿ ರಾಮನ ಕಥೆಗಳನ್ನ ಹೇಳ್ತಾನಂತೆ. ಆ ಕಪಿ ಮೊದಲಿನಿಂದ ರಾಮನ ಕಥೆಗಳನ್ನ ಹೇಳ್ತಾ ಇದ್ದ. ಆದ ನಂತರ ಆವಾಗಲೂ ಕೂಡ ಸೀತೆ ಹೆದರಿಕೊಂಡಳಂತೆ. ಹೆದರಿಕೊಂಡು ಬಹುಶಃ ರಾವಣನೇ ಕಪಿವೇಷದಿಂದ ಬಂದಿದ್ದಾನೋ ಏನೋ ಅಂತ. ಯಾಕಂದ್ರೆ ಯಾವ ವೇಷದಲ್ಲಿ ಬರ್ತಾರೋ ಗೊತ್ತಾಗುದಿಲ್ಲ, ಈ ಕಪಿವೇಷದಲ್ಲಿ ಬಂದಿದ್ದ ಏನೋ ಅಂತ ಹೀಗೆ ಹೆದರಿಕೊಂಡ್ಲು. ಕೊನೆಗೆ ವಿಶ್ವಾಸವನ್ನ ಮೂಡಿಸಿದ ನಂತರ ಕೊನೆಗೆ ಒಂದು ಮಾತನ್ನು ಹೇಳ್ತಾನಂತೆ ಹನುಮಂತ. ಎಲ್ಲ ಆಯ್ತು, ಅಂಗುಲೇಖವನ್ನು ಕೊತ್ತಾಯ್ತು, ಚೂಡಾಮಣಿಯನ್ನು ತೆಗೆದುಕೊಂಡಾಯ್ತು, ಎಲ್ಲವೂ ಆಯ್ತು. ಅದಾದ ನಂತರ ಒಂದೇ ಮಾತನ್ನು ಹೇಳ್ತಾರೆ, ಸೀತಾದೇವಿ ಬೇಕಾದ್ರೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ಬಿಡ್ಲ, ರಾಮನ ಬಳಿಯಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ನಾನು ಇಡೀ ಸಮುದ್ರವನ್ನೇ ಹಾರಿ ಬಂದಿದ್ದೇನೆ, ನನಗೆ ಯಾವ ರಾಕ್ಷಸರ ಹೆದರಿಕೆನೂ ಇಲ್ಲ. ಬೇಕಾದ್ರೆ ನಾನು ಯಾರೇ ರಾಕ್ಷಸರು ಬಂದರೂ ಕೂಡ ಅವರನ್ನ ನಾನು ಸದೆ ಬಿಡಿತೇನೆ, ಕರ್ಕೊಂಡು ಹೋಗ್ಬಿಡ್ಲಾ ಅಂತಂದಾಗ ಅವಾಗ ಸೀತೆ ಹೇಳ್ತಕ್ಕಂಥ ಮಾತೆ, ನೀನೇನ ಕರ್ಕೊಂಡು ಹೋಗ್ಬಿಡ್ತೀಯ, ಆದ್ರೆ ನನ್ ಗಂಡನ್ಗೆ ಅಪಕೀರ್ತಿ ಬರುತ್ತೆ ಅಂತ ಹೇಳಿ. ಏನ್ ಅಪಕೀರ್ತಿ ಅಂತಂದ್ರೆ, ಪಾಪ ಅವನ ಗಂಡನಿಗೆ ಸಾಮರ್ಥ್ಯ ಇರ್ಲಿಲ್ಲ, ಅದಕ್ಕೆ ಹನುಮಂತ ಕರ್ಕೊಂಡು ಹೋಗಿ ಬರ್ಬೇಕಾಯ್ತು ಅಂತ ಒಂದು ರಾಮನಿಗೆ ಸಾಮರ್ಥ್ಯ ಇಲ್ಲ ಅಂತ 4 ಜನರು ಮಾತಾಡ್ತಾರೆ. ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಸೀತೆ ನನ್ನನ್ನ ಯಾವಾಗ ಅಪಹಾರವನ್ನ ಮಾಡಿದ್ನು, ರಾವಣ ಅಪಹಾರವನ್ನ ಮಾಡಿದಾಗ ಅದು ನನ್ನ ರಾವಣನ ಸ್ಪರ್ಶ ನನಗಾಯ್ತು, ಪರಪುರುಷರ ಸ್ಪರ್ಶ ಆಯ್ತು. ಪರಪುರುಷರ ಸ್ಪರ್ಶ ಆಗಿದ್ದು ಕೂಡ ನನಗೆ ಅದು ಬಲಾತ್ಕಾರದಿಂದ, ಅದು ನನಗೆ ಇಷ್ಟವಿಲ್ಲ, ಆದ್ರೂ ಕೂಡ ನನಗೆ ಬಲಾತ್ಕಾರದಿಂದಾಗ ಸ್ಪರ್ಶ ಆಗಿದೆ. ಅಂಥದ್ದು ನಾನು ನಿನ್ನ ಮೇಲೆ ಕುಳಿತುಕೊಂಡು ಬರೋದು ಅಂತನ್ನೋದು ಜಗತ್ತಿಗೆ, ಲೋಕಕ್ಕೆ ಅಪವಾದವನ್ನ ತಂದುಕೊಡುತ್ತೆ. ಅದರಿಂದಾಗಿ ನಾನು ಮಾತ್ರ ನಿನ್ನ ಹೆಗಲ ಮೇಲೆ ಬರುವುದಿಲ್ಲ. ಅದರಿಂದ ರಾಮನೇ ಬರ್ಲಿ, ರಾಮ ಬಂದು ಯುದ್ಧವನ್ನ ಮಾಡಿ ಅನಂತರ ನನ್ನನ್ನು ಕರೆದುಕೊಂಡು ಹೋಗ್ಲಿ ಅಂತ ಹೀಗೆ ಬಹಳ ಸುದೀರ್ಘವಾದಂತಹ ಮಾತುಗಳನ್ನೆಲ್ಲವನ್ನೂ ಕೂಡ ಸೀತಾದೇವಿ ಬಹಳ ಸುಂದರವಾಗಿ ಮಾತುಗಳನ್ನ ಹೇಳ್ತಾರೆ. ಈ ಸೀತೆಯ ಮುಂದೆ ಇಲ್ಲೂ ಒಂದು ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ಸೀತೆಗೆ ಪರಪುರುಷರ ಸ್ಪರ್ಶವಾಯ್ತು ಅಂತ ಅನ್ನೋದು ಒಂದು, ಬಲಾತ್ಕಾರದಿಂದಾಗಿಯೂ ಕೂಡ ಪರಪುರುಷರ ಸ್ಪರ್ಶವಾಯ್ತಲ್ವೋ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಒಂದು ಕಡೆ ಪುರಾಣದಲ್ಲಿ ಹೇಳ್ತಾರೆ, ರಾವಣ ಸೀತೆಯನ್ನ ಹಿಡಿಲಿಲ್ಲಂತ, ಈ ಸೀತೆಯ ನೆರಳನ್ನ ಹಿಡಿದಿದ್ದಾನೆ, ನೆರಳಿನ ಮುಖಾಂತರ ಅವಳನ್ನು ಎಳಕೊಂಡು ಹೋದ ಅಂತನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಈ
ಗ್ರಹಿ ಹೇಗಿದ್ದಾಳೋ ಹಾಗೆ ನೆರಳಿನ ಮುಖಾಂತರ ಅವರನ್ನ ಹಿಡಿದುಕೊಂಡು ಹೋಗಿದ್ದಾನೆ. ಹಾಗಾಗಿ ನೇರವಾಗಿ ಸೀತೆಯ ಸ್ಪರ್ಶವೂ ಕೂಡ ಆಗಿಲ್ಲ. ಆ ಸ್ಪರ್ಶವೂ ಕೂಡ ಪರಪುರುಷರ ಸ್ಪರ್ಶ ಆಗಬಾರದು ಅನ್ನೋದೇ ಸೀತೆಯ ಅಭಿಪ್ರಾಯ. ಆದ್ರಿಂದಾಗಿ ನಾನು ಹನುಮಂತ, ನಾನು ನಿನ್ನ ಬಳಿಯಲ್ಲಿ ನಿನ್ನ ಹೆಗಲ ಮೇಲೆ ನಾನು ಕುತ್ಕೊಳ್ಳಲ್ಲ. ನಾನು ರಾಮ ಬರ್ಲಿ, ರಾಮ ಬಂದ ನಂತರವೇ ನಾನು ಅವಳ ಜೊತೆ ರಾವಣನನ್ನು ಸಂಹಾರ ಮಾಡಿದ ನಂತರವೇ ನಾನು ಮತ್ತೆ ಬರ್ತೇನೆ ಅಂತ ಸೀತಾದೇವಿ ಹೇಳ್ತಾರೆ. ಹೀಗೆ ಆ, ಇದಾದ ನಂತರ ಕೊನೆಗೆ ಹನುಮಂತ ದೇವರು ಮತ್ತೆ ಪರಮಾತ್ಮನ ಬಳಿಯಲ್ಲಿ ಹೋಗಿ ಸುದ್ದಿಯನ್ನು ತಿಳಿಸ್ತಾರೆ. ಅವರೆಲ್ಲ ಯುದ್ಧವನ್ನ ಸೈನ್ಯ ಸಮೇತರಾಗಿ ಬಂದು ಯುದ್ಧವನ್ನು ಮಾಡ್ತಾರೆ. ಅದೇನು ಮಾಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಗುರುಗಳ ಅಂತರ್ಯಾಮಿ ಪರಮಾತ್ಮನಲ್ಲಿ ಅರ್ಪಣೆ ಮಾಡ್ತಾರೆ.